ಸಭಾಯೇ ಸಭಾಪತಿಭ್ಯಶ್ಚ ಗಂಗೋತ್ರಿ ವೇದ ಪಾಠಶಾಲೆಯ ವೇದ ಪಾರಾಯಣ ಅಭಿಯಾನದ 10ನೇ ವಾರ್ಷಿಕ ಸಮಾರಂಭ ಕಾರ್ಯಕ್ರಮದಲ್ಲಿ ನಾವಿವಾಗ ಇದ್ದೇವೆ. ಈ 10ನೇ ವಾರ್ಷಿಕ ಸಮಾರೋಪ ಕಾರ್ಯಕ್ರಮವು ಮಾರ್ಚ್ 22 ಈ ತಾರೀಕಿನಿಂದ ನಡೆಯಬೇಕಾಗಿತ್ತು. ಈ ಕೊರೋನಾ ಎಂಬ ಮಹಾಮಾರಿಯ ಒಂದು ಆಕ್ರಮಣದಿಂದ ಕಾರ್ಯಕ್ರಮ ಅನಿವಾರ್ಯವಾಗಿ ಮುಂದೂಡಲ್ಪಟ್ಟಿತು. ಹಾಗೇನೆ ಮುಂದೆ ಹೋಗ್ತಾ ಇನ್ನು ಎಷ್ಟು ದಿವಸ ಹೋಗಬಹುದೋ ಗೊತ್ತಾಗಲಿಲ್ಲ. ಆ ಕಾರಣದಿಂದ ಈ ಕಾರ್ಯಕ್ರಮವನ್ನ ಆನ್ಲೈನ್ ಮೇಲೆ ನಾವು ಮಾಡಬೇಕು ಅಂತ ಎಲ್ಲರೂ ಸೇರಿ ನಿಶ್ಚಯ ಮಾಡಿದ್ವಿ. ಅದೇ ಪ್ರಕಾರ ಈ ಕಾರ್ಯಕ್ರಮ ಆನ್ಲೈನ್ ನಲ್ಲಿ ನಡೀತಾ ಇರ್ತದೆ. ವೇದ ಪಾರಾಯಣ ಅಭಿಯಾನ ಶುರುವಾಗಿ 10 ವರ್ಷಗಳಾದವು. ಪ್ರತಿ ವರ್ಷ ಚೈತ್ರ ಮಾಸದಿಂದ ಶುರು ಮಾಡಿ ಫಾಲ್ಗುಣ ಮಾಸದವರೆಗೆ ಒಬ್ಬೊಬ್ಬ ವೇದ ಪಂಡಿತರಿಗೆ ತಿಂಗಳಿಗೆ 1ರಂತೆ ವೇದ ಪಾರಾಯಣ ಮಾಡುವುದಕ್ಕೆ ಅವಕಾಶ ಕೊಡ್ತಿದ್ವಿ. ಈ ನಿಟ್ಟಿನಲ್ಲಿ ಈ 10 ವರ್ಷಗಳಲ್ಲಿ ಋಗ್ವೇದ, ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ, ಸಾಮವೇದ, ಅಥರ್ವ ವೇದ ಹೀಗೆ ಎಲ್ಲ ವೇದಗಳ ಪಾರಾಯಣ ಕರ್ತೃಗಳು ನಮ್ಮ ಅಭಿಯಾನದಲ್ಲಿ ನೋಂದಾಯಿಸಿಕೊಂಡಿರುವುದು ಹೆಮ್ಮೆಯ ವಿಷಯ ಅಂತಲೇ ಹೇಳಬೇಕು. ಮೊದಲು ಬರೀ ಋಗ್ವೇದ ಯಜುರ್ವೇದಗಳು ಮಾತ್ರವೇ ನಡೀತಾ ಇತ್ತು. ನಂತರದ ಕಾಲದಲ್ಲಿ ಶುಕ್ಲ ಯಜುರ್ವೇದಗಳು, ಸಾಮವೇದಗಳು, ಅಥರ್ವೇದಗಳು ಅಭಿಯಾನದಲ್ಲಿ ತೊಡಗಿಸಿಕೊಂಡರು. ಪ್ರತಿ ವರ್ಷ 100ಕ್ಕೂ ಹೆಚ್ಚು ವೇದ ಪಾರಾಯಣಗಳು ಈ ಅಭಿಯಾನದ ಅಡಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ವರ್ಷ ಋಗ್ವೇದದ 70 ಪಾರಾಯಣಗಳು, ಶುಕ್ಲ ಯಜುರ್ವೇದದ 6 ಪಾರಾಯಣಗಳು, ಕೃಷ್ಣ ಯಜುರ್ವೇದದ 18 ಪಾರಾಯಣಗಳು, ಸಾಮವೇದದ 6 ಪಾರಾಯಣಗಳು, ಅಥರ್ವ ವೇದದ 6 ಪಾರಾಯಣಗಳು ಹೀಗೆ ಒಟ್ಟಾರೆಯಾಗಿ 106 ವೇದ ಪಾರಾಯಣಗಳು ಈ ಬಾರಿ ಆಗಿರುವಂತಹದ್ದು. ಹೀಗೆ ವೇದ ಪಾರಾಯಣ ಕರ್ತೃಗಳು ಈ ನಗರದಲ್ಲಿರುವಂತವರು, ಪಾಠಶಾಲೆಗೆ ಬಂದು ಮಾಡುವಂತವರು, ಬೇರೆ ಬೇರೆ ಗ್ರಾಮಗಳಲ್ಲಿರುವಂತವರು, ಅಲ್ಲಿ ವೇದ ಪಾರಾಯಣ ಕೇಂದ್ರ ಅಂತ ಇರ್ತದೆ, ಅಲ್ಲಿ ಹೋಗಿ ಮಾಡುವಂತವರು, ಈ ಪ್ರಕಾರ ನಡೀತಾ ಇದೆ. ಈ ಕಾರ್ಯಕ್ರಮದ ಯಶಸ್ಸು ಇಷ್ಟೊಂದು ವೇದ ಪಾರಾಯಣಗಳ ಸಂಖ್ಯೆ ಅಂತಲೇನೆ ಹೇಳಬಹುದು. ಕೊನೆಯ ದಿವಸ ಅಂದ್ರೆ ಫಾಲ್ಗುಣ ಮಾಸದ ಈ ಕಾರ್ಯಕ್ರಮದಲ್ಲಿ ನಾವು ವರ್ಷಾಂತ್ಯದಲ್ಲಿ ವೇದ ಸಾಹಿತ್ಯದ ಬಗ್ಗೆ, ವೇದ ಪಾರಾಯಣದ ಪ್ರಯೋಜನ ಕುರಿತು ಒಬ್ಬ ವಿಶಿಷ್ಟ ಅತಿಥಿಯನ್ನ ಕರೆಸಿ, ಸಂಪನ್ಮೂಲ ವ್ಯಕ್ತಿಯನ್ನ ಕರೆಸಿ ಅವ್ರ ಮುಖಾಂತರ ಜನಸಾಮಾನ್ಯರಿಗೆ ವೇದ ಪಾರಾಯಣದ ಮಹತ್ವವನ್ನ, ಪ್ರಯೋಜನವನ್ನ ಹೇಳ್ಕೊಡ್ತಾ ಇದ್ವಿ. ಜೊತೆಗೆ ಈ ವೇದ ಪಾಠಶಾಲೆಯ ಮೇಲೆ ಬಹಳ ಆಪ್ಯಾಯಮಾನವನ್ನು ಇಟ್ಕೊಂಡಿರುವಂತಹ ಧಾರವಾಡದ ಪಂಡಿತ ಮಧುಸೂದನ ಶಾಸ್ತ್ರಿ ಹಂಪಿಹೊಳೆಯವರು ಕೂಡ ನಿರಂತರವಾಗಿ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿ ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ರು, ಆಶೀರ್ವಾದವನ್ನು ನೀಡ್ತಾ ಇದ್ರು. ಈ ವರ್ಷವೂ ನಾವು ಮುಖ್ಯ ಅತಿಥಿ ರೂಪವಾಗಿ ಪತಂಜಲಿ ವೀಣಾಕರ್ ಎನ್ನುವಂತವರು ಹೊನ್ನಾವರದಲ್ಲಿ ಸಂಸ್ಕೃತ ಕಾಲೇಜಿನ ಪ್ರೊಫೆಸರ್ ಅವರಿಗೆ ನಾವು ಆಮಂತ್ರಣ ನೀಡಿದ್ವಿ. ಕಾರಣಾಂತರಗಳಿಂದ ಈ ಎಲ್ಲ ಕೊರೋನಾ ಇತ್ಯಾದಿಗಳಿಂದ ಆ ಕಾರ್ಯಕ್ರಮ ಅವರು ಬರೋದಕ್ಕಾಗ್ಲಿಲ್ಲ, ನಾವು ಕಾರ್ಯಕ್ರಮ ಆಯೋಜನೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವರು ಕೂಡ ಈ ಒಂದು ಆನ್ಲೈನ್ ಮಾಧ್ಯಮದಲ್ಲಿಯೇನೆ ಮಾತನಾಡ್ತಾ ಇದ್ದಾರೆ. ಜೊತೆಗೆ ಅಧ್ಯಕ್ಷೀಯ ಭಾಷಣವನ್ನು ಕೂಡ ಮಧುಸೂದನ್ ಶಾಸ್ತ್ರಿ ಹಂಪಿಹೊಳೆಯವರು ಕೂಡ ವಿಡಿಯೋ ಮುಖಾಂತರ ಸಂದೇಶ ರವಾನಿಸಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಪಾಠಶಾಲೆಯ ಸಂಸ್ಥಾಪಕರು, ಪ್ರಧಾನಾಧ್ಯಾಪಕರು, ವೇದ ಪಾರಾಯಣ ಅಭಿಯಾನದ ರೂವಾರಿಗಳಾಗಿರುವಂತಹ ಪಿತೃಪಾದರು ಮೋಹನ ಭಟ್ಟ ಜೋಶಿ ಅವರು ಈಗ ಮಾತನಾಡ್ತಾರೆ. ಇದೇ ರೀತಿ ಕಾರ್ಯಕ್ರಮ ನಾವು ಸ್ಟೇಜ್ ಮೇಲೆ ಹೇಗೆ ಮಾಡ್ತಾ ಇದೀವೋ ಅದೇ ಕ್ರಮದಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ನಾನು ಕಾರ್ಯಕ್ರಮವನ್ನ ವೇದ ಘೋಷದೊಂದಿಗೆ ಶುರು ಮಾಡಲು ಲೋಕೇಶ್ ಜೋಶಿ ಮತ್ತು ಅನಯ ಹುಂಡೇಕರಿ ಅವರಿಗೆ ಆಹ್ವಾನಿಸ್ತೇನೆ. ನಮಸ್ಕಾರ. ಹರಿ ಓಂ. ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತಃ ನ ಶೃಣ್ವನ್ನೋತಿಭಿಸ್ಸೇದಸಾದನಂ ಮಹಾಗಣಪತಯೇ ನಮಃ. ಗಣೋ ದೇವಿ ಸರಸ್ವತಿ ರಾಜೇರ್ವಾಜಿನೀವತಿ ಧೀನಾಮಭಿತ್ರ್ಯವತು ವಾಗ್ದೇವ್ಯೈ ನಮಃ. ವೇದವಾತಸ್ಯ ವರ್ತನೆ ಮುರೋರ್ವಿಶ್ವಸ್ಯ ಬೃಹತಃ ವೇದಾಯೇ ಅಧ್ಯಾಸತೆ ವೇದಪುರುಷಾಯ ನಮಃ. ಹರಿ
अन्तरिक्षेण पतताम् वेदनापः समुद्रियाः वेदमासो धृतव्रतो द्वादश प्रजापतः वेदाय उपजायते वेदवातस्य वर्तनिमुरोर्विश्वस्य बृहतः वेदाये अध्यासते निशसादभृतव्रतो वरुणः साम्राज्याय सुक्रतुः ॐ शान्ति शान्ति शान्तिः हरिः ओम् ವೇದಘೋಷ ಮಾಡಿದಂತಹ ಲೋಕೇಶ್ ಜೋಶಿ ಮತ್ತು ಅನಯ್ ಹುಂಡೇಕರ್ ಅವರಿಗೆ ಧನ್ಯವಾದಗಳು. ಈಗ ಸಾಂಕೇತಿಕ ವೇದ ಪಾರಾಯಣ ನಡೆಯುತ್ತೆ. ಅವರವರು ವೇದ ಪಾರಾಯಣ ಕರ್ತೃಗಳು ತಮ್ಮ ತಮ್ಮ ಊರಿನಿಂದಲೇ ವಿಡಿಯೋ ಮುಖಾಂತರ ಸಾಂಕೇತಿಕ ವೇದ ಪಾರಾಯಣವನ್ನ ಕಳಿಸಿರ್ತಾರೆ. ಅದನ್ನ ತಾವು ಕೇಳಬಹುದು. ಅದಾದ ಮೇಲೆ ಪ್ರಾಸ್ತಾವಿಕವಾಗಿ ಪೂಜ್ಯ ಪಿತೃಪಾದರು ಮಾತನಾಡ್ತಾ ಇದ್ದಾರೆ. ತದನಂತರವಾಗಿ ಮುಖ್ಯ ಅತಿಥಿಗಳಾಗಿರುವಂತಹ ಪತಂಜಲಿ ವೀಣಾಕರ್ ಅವರು ಮಾತನಾಡ್ತಾರೆ. ಕೊನೆಯದಾಗಿ ಅಧ್ಯಕ್ಷೀಯ ಸ್ಥಾನದಲ್ಲಿರುವಂತಹ ಹಂಪಿಹೊಳಿ ಮಧುಸೂದನ್ ಶಾಸ್ತ್ರಿ ಅವರು ಮಾತನಾಡ್ತಾರೆ. ಹೀಗೆ ಕಾರ್ಯಕ್ರಮ ಸಾಗ್ತದೆ. ದಯವಿಟ್ಟು ಎಲ್ಲರೂ ಸಮಯಾವಕಾಶವನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನ ವೀಕ್ಷಿಸಿ ಮುಖ್ಯ ಅತಿಥಿಗಳು ಸಂಪನ್ಮೂಲ ವ್ಯಕ್ತಿಗಳು ಹೇಳುವಂತಹ ವಿಷಯಗಳನ್ನ ಗ್ರಹಿಸಿಕೊಂಡು ಕೃತಾರ್ಥರಾಗಬೇಕು. ವೇದ ಪುರುಷನ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಇವಾಗ ಸಾಂಕೇತಿಕ ವೇದ ಪಾರಾಯಣ ಶುರು ಆಗುತ್ತದೆ. ದಯವಿಟ್ಟು ಆಲೋಕಿಸಬೇಕು. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. हरिः ओम आयाहि वनसा सह गावः सचन्तवर्तनय्यदूदभिः आयाहि वस्व्याधियामं हिष्ठो जारयन्मखः सुदानुभिः पितुभृतो न तन्तुमित्सुदानवः प्रतीदधमो यजामसि उषा अपस्वसुस्तमः संवर्तयति वर्तन्यूषु जातता आत्वाहार्षमन्तरे दिध्रुवस्येष्ठा वीचाचलिः विशस्त्वा सर्वा वाञ्चन्दुमात्वद्राश्रमधिभ्रशत इहैवैधिमापच्चोष्टाः पर्वत इवा वीचाचलिः इन्द्र इवेह ध्रुवस्तिष्ठे हराष्ट्रमुधारया इममिन्द्रो अधीधरध्रुवं ध्रुवेण हविषा तस्मै सोमो अधिब्रवत्तस्मा उब्रह्मणस्पतिः ध्रुवाद्यौ ध्रुवा पृथिवी ध्रुवासः पर्वता इमे ध्रुवं विश्वमिदं जगद्ध्रुवो राजा विशामयम् ध्रुवन्ते राजा वरुणो ध्रुवं देवो बृहस्पतिः ध्रुवन्त इन्द्रश्चाग्निश्च राष्ट्रं धारयतां ध्रुवम् ध्रुवं ध्रुवेण हविषाभिसोमं मृषामसि अथोत इन्द्रः केवलीर्विशो बलिहृतस्करत ॐ संसमिद्युवसे वृषन्नगने विश्वान्यर्य आ इळस्पदे समिध्यसे वसनो वसून्याभरा संगच्छतवं संवदधवं संवो मनांसि जानतां देवा भागं यथा पूर्वे संजानाना उपासते समानो मन्त्रः समीतिः समानी समा हरिः ओम् तिस्रो वाचः प्रवदज्योतिरगराया एतद्दुहुरे मथुदुःखमूधाः सवत्सं गृण्वन् गर्भमोषधीनां सद्यो जातो वृषभोरोरवीति यो वर्धन ओषधीनायो अपायो विश्वस्य जगतो दिवैषे सत्रिधातो शरणं शरणमयं सत्रिवरतुर्ज्योतिस्वभिष्टयास्मे स्तरीरुत्वद्भवति सूत उत्वद्यथा वसन्तन्वञ्चक्र एषः पितुः पयः प्रतिगृह्णाति माता तेन पिता वर्धते तेन पुत्रः यस्मिन् विश्वानि भुवनानि तस्थस्ति स्रोत्यावस्त्रेधा ससृदावाः त्रयः कोशास उपसेचनासो मदभश्चोदन्तभितो विरक्षम् इदं वचः परजन्याय स्वराजे हृदो अस्त्वन्तरन्तज्जुजोषत
मजो भुवो वृष्टजः सन्तस्मेषु पिप्पला ओषधीर्देवगोपाः सरेदोधा वृषभश्वदीनान् तस्मिन्नात्मा जगतस्थस्तु षश्चा तन्मरुतं पातु शतशारदायुजं पात स्वस्तिभिस्तदा नः परजन्याय प्रगाय दिवस्पुत्राय मेढुषे स नो यवसमिच्छतु यो गर्भमोषधीनां कृणोत्यर्वतां परजन्यः पुरुषीणां तस्मा इदास्ये हविरजुहोता मधुमत्तमम् इळा न संयतं करत गणानान्त्वा गणपातित्वं हवामहे प्रियाणान्त्वा प्रियपातित्वं हवामहे निधीनान्त्वा निधिपतित्वं हवामहे वसो मम प्रणो यच्छत्पर्यमा प्रकोषा प्रसरस्वती प्रवाग्देवी ददातु नः यमनं बृहस्पतिमिन्द्रं दानायजोदया वाचं विष्णुगुं सरस्वतीगुं सवितारं च वाजिनम् गुरुर्ब्रह्मा गुरुर्विष्णुर्गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः महागणपतये नमः श्रीमहासरस्वत्यै नमः श्रीगुरुभ्यो नमः हरिः ओम् ॐ स्वाद्वेन्द्वा स्वादुना तीव्रान्तीव्रेणामृतामृतेन मधोमतीं मधोमदा सृजामि सज्ञो सोमेन सोमो अस्यष्टुभ्यां पत्यस्व सरस्वत्यै पत्यस्वेन्द्राय सुप्राह्णे पत्यस्व परितोषिञ्चता सुतग्नो सोमोय उत्तमग्नो हविः तधन्वायो नर्यो सन्तरा सुशावसो ममद्रेभिः वायोः पूतः पवित्रेण प्राङ् सोमो अतिद्रुतः इन्द्रस्य युध्यः सखा वायोः पूतः पवित्रेण प्रत्यं सोमो अतिद्रुतः इन्द्रस्य युध्यः सखा पुनातीते परिसृतग्नो सोमग्नो सूर्यस्य दुहिता वारेण शश्वतातना ब्रह्मक्षत्रं पावते तेजा इन्द्रियज्ञो सुराजा सोमस्सुत आसोतो मुदाय शुक्रेण देवदेवताः पितृभिरसेनान्नं यजामानाय धेहि कुपिदङ्गयवामन्तो यवञ्चिद्यथा दान्त्यानुपूर्वं वियुजा इहे हि ईशां कृणु हि भोजानानि ये बर्हिषो नमा उक्तिन्न जग्मुः उपयामगृहीतोऽस्यष्टिभ्यां त्वा सरस्वत्यै त्वेन्द्राय त्वा सुत्राम्ने एष ते योनिस्तेजासे त्वा वीर्याय त्वा बलाय त्वा नानाहिवान् देवहेतग्नो सदस्कृतं सज्ञो पृष्ठाथां परमे व्योमन् सुरात्वमसि शुष्मिनी सोमा एष मामा आहिगुंसि स्वां योनिमा विशन्ति उपयामगृहीतोऽस्याश्विनं तेजः सारस्वतं वीर्यामैन्द्रं बलम् एष ते योनिर्मोदाय त्वा महासयत्वा तेजोऽसि तेजोमयी धेहि वीर्यामसि वीर्यं मयि धेहि बलामसि बलं मयि धेह्योजोऽस्योजोमयि धेहि मन्युरासि मन्युं मयि धेहि सहोऽसि सहो मयि धेहि या व्याघ्रं विशूचिको भूवृकं च रक्षाति येनं पातत्रिणग्नो सिग्नो हग्नो सेमं पात्वग्नो हसः यदा पिपेशा मातरं पुत्रः प्रमोदितो धयन् एतत्तदग्ने अनृणो भवाम्यहादौ पितरो मया सम्पृजस्थसम्मा पापभद्रेण पृङ्क्ता विपृजस्थविमा पापेन पृङ्क्ता हरिः ओम् श्रीगुरुभ्यो नमः हरिः ओम् युञ्जते मन उत युञ्जते धियो विप्रा विप्रस्य बृहतो विपश्चितः विहोत्रा दधे वयुना विदेक इन्मही देवस्य सविदुः परिष्टुतिः सुवाग्देव दुर्यागुम् आवददेव श्रुतौ देवेष्वाघोषे थामानो वीरो जायत कर्मण्यो युगुम् सर्वेऽनुजीवामयो बहूनामथद्वशी इदम् विष्णुर्विचक्रमे त्रेधान्यदधे पदम्
समोढवस्य भागं सुर इरावती धेनुमतेः भूतगुं सूयवसिनी मनवे यशस्ये विस्कब्धा द्रोदसी विष्णुरेते दाधार पृथिवीमभितो मयूखैः प्राचे प्रेतमद्धरं कल्पयन्ति ऊर्ध्वं यज्ञन्नयतं माजीह्वरद मत्र रमेधां वृष्मन् पृथिव्या दिवो वा विष्णवुत वा पृथिव्या महो वा विष्णवुत वान्तरिक्षाद्धस्थौ प्रणस्व बहुभिर्वसव्यैराप्तयच्छ दक्षिणा दोदसव्यात् विष्णोर्नुकं वीर्याणि प्रवोचन्यः पार्थिवानि विममेव जागुंसयो अस्कभाय दुत्तरगुं तदस्तं विजक्रमाणस्त्रेधोरुघायो विष्णोरराटमसि विष्णोः स्पृष्ठमसि विष्णोष्ण्यप्त्रे स्थो विष्णोस्यूरसि विष्णोर्ध्रुवमसि वैष्णवमसि विष्णवे त्वा ॐ स्वस्ति। नमः सामवेदाय। हरिः ॐ। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। ॐ नमः सामवेदाय। अग्न आयाहि वीतये गृणानो हव्यदातये निहोता सत्सि बर्हिषि त्वमग्ने यज्ञानां होता विश्वेशां हितः देवेभिर्मानुषे जने अग्निं दूतं वृणीमहे होतारं विश्ववेदसम् अस्य यज्ञस्य सुकृतुम् अग्निर्वृत्राणि जङ्घनद्रविणस्युर्विपन्यया समिद्धः शुक्र आहुतः म्रेष्ठं वो अतिथिं सुषे मित्रमिव प्रियम् अग्नेरथन्न वेद्यं तन्नो अग्ने महोभिः पाहि विश्वस्य अरातेः उत द्विषो मर्त्यस्या एष्यू शुभ्रवाणि तेऽग्न इत्थेतरागिरः येभिर्वर्धास इन्दुभिः आते वत्सो मनोयमत्वरमाच्चित्सदस्थात् अग्ने त्वां कामये गिरा त्वामग्ने पुष्करादद्यथर्वाणि रमन्थता मूर्ध्नो विश्वस्य वाखतः अग्ने विवस्वदा भरास्मभ्यमूतये महे देवो ह्यसिनो दृशे ॐ ग्नाई आयाहि तोयायि गृणानो हा यादातोयायि नायि होता सायिबा औहो वा हीषि सोमानां स्वर्णां कृणो हि ब्राह्मणस्पताये ओ हा होयि कक्षायिवान्तां या औहोयि औहो वा शायिजों हायि आवो राजा नामध्वा रस्या रुद्रां हो ता रां सा त्ययजां रोदासियो अग्निं पुरातनायि नोराचित्तात हिरण्या रूपामावा सा
सर्वाङ्गाङ्गाम् आयुर्विश्वायुर्विश्वम् विश्वमायुरशीमहि प्राजान्त्वा ताराधिनिधे ह्यस्मे शातञ्जीवेम शरदो वयन्ते गुरु ब्रह्मा गुरुर्विष्णु गुरुदेव महेश्वर गुरु साक्षात् परब्रह्म तस्मै श्री गुरवे नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलनं येन तस्मै श्री गुरवे नमः। ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವೇದ ಪಾರಾಯಣದ ಅಭಿಯಾನದ ಸಮಾರೋಪ ಕಾರ್ಯಕ್ರಮ ಫಾಲ್ಗುಣ ಮಾಸದಲ್ಲಿ ಮಾಡಬೇಕಾಗಿತ್ತು. ಆ ಪ್ರಕಾರ ನಾವು ಫಾಲ್ಗುಣ ಮಾಸದಲ್ಲಿ 22 ಮಾರ್ಚಕ್ಕೆ ನಿಶ್ಚಯಿಸಿದ್ವಿ. ಅದರ ಆಮಂತ್ರಣ ಪತ್ರಿಕೆ ಇತ್ಯಾದಿ ಕೂಡ ಪ್ರಿಂಟ್ ಮಾಡಿದ್ವಿ. 12ನೇ ಭಾಗ ಜನರಿಗೆ ಕೊಟ್ಟಿತ್ತು, ಇನ್ನು ಕೆಲವೇ ಕೊಡಬೇಕಾಗಿತ್ತು. ಈ ಅಕಸ್ಮಾತು ಈ ಕರೋನಾ ಸಾಂಕ್ರಾಮಿಕ ರೋಗಕ್ಕೆ ಒಳಗಾಗಿ ಯಾವುದೂ ಕಾರ್ಯಕ್ರಮ ಮಾಡೋ ಹಾಗಿಲ್ಲ ಅಂತ ಸರ್ಕಾರದ ಆದೇಶವಾದ ಕಾರಣ ನಾವು ಅನಿವಾರ್ಯವಾದ್ವಿ. ಏನೋ 8 ದಿವಸ 10 ದಿವಸ 15 ದಿವಸ ಹೋಗಬಹುದು, ಆಮೇಲೆ ಮತ್ತೆ ತಿಳಿಯಾಗಬಹುದು ಅಂತ ಪ್ರಯತ್ನ ಮಾಡಿದ್ವಿ. ಅದು ಏನು ಹಾಗಾಗಲಿಲ್ಲ. ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಇವರಿಗೂ ಬಂದತ್ತಿದೆ. ಅದಕ್ಕಿಂತ ನಮ್ಮ ಕಾರ್ಯಕ್ರಮ ಉಳಿದ್ಬಿಟ್ಟು ಎಲ್ಲರೂ ಪಾರಾಯಣ ಮಾಡಿ ನಮ್ಮ ಹಾದಿನೋಗಿ ಕೂತಾರೆ. ಅದರ ಸಲುವಾಗಿ ದಯ ಮುಗಿಸ್ಬಿಡಬೇಕು ಕಾರ್ಯಕ್ರಮ ಅಂತಂದ್ರೆ ಈಗಿನ ಕಾಲಕ್ಕೆ ಈಗಿನ ಪದ್ಧತಿ ಅನುಸಾರವಾಗಿ ಆನ್ಲೈನ್ದಾಗ ಮಾಡ್ಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡು ಎಲ್ಲರೂ ನಮ್ಮ ಹುಡುಗರು ಅವರೆಲ್ಲರೂ ವಿಚಾರ ಮಾಡಿದಾಗ ಅದಕ್ಕೆ ಆನ್ಲೈನ್ ಮೇಲೆ ಮಾಡಿದರೆ ಆಯಿತು ಅಂತ ನಿಶ್ಚಯ ತಗೊಂಡು ಈ ವೇದ ಪಾರಾಯಣ ಕಾರ್ಯಕ್ರಮವು ಅಭಿಯಾನವು ಸುಮಾರು 10 ವರ್ಷದಿಂದ ಏನಪ್ಪಾ ಅಂದ್ರೆ ನಡೀತಾ ಇದೆ. ಇದು ಪ್ರತಿ ವರ್ಷ ನಿಮಗೆಲ್ಲರಿಗೂ ಹೇಳಿದಂಥದ್ದೇ ಮಾತಿದೆ. ವೇದ ಪಾರಾಯಣ ಯಾಕೆ ಮಾಡಬೇಕು, ವೇದ ಪಾರಾಯಣ ಮಾಡದೇ ಇದ್ದರೆ ಏನಾಗುತ್ತೆ, ಮಾಡಿದರೆ ಏನಾಗುತ್ತೆ, ಈ ಎಲ್ಲ ಪ್ರಶ್ನೆಗಳಿವೆ. ವೇದ ಪಾರಾಯಣ ಮಾಡದೇ ಇದ್ದರೆ ಅಕಸ್ಮಾತ್ ನಾವು ವೇದಾಧ್ಯಯನ ಮಾಡಿ ಕಲಿತಿದ್ದರೆ, ವೇದ ಪಾರಾಯಣ ಮಾಡದೇ ಇದ್ದರೆ ಆ ಕಲಿತ ವೇದಾಧ್ಯಯನವೆಲ್ಲವೂ ವ್ಯರ್ಥವಾಗಿ ನಿರರ್ಥಕವಾಗಿ ವಿಸ್ಮೃತಿ ಆಗುವಂಥ ಸಂಭವ. ಅದಕ್ಕೆ ನಾವು ಮೇಲಿಂದ ಮೇಲೆ ಆವರ್ತನ ಮಾಡ್ಕೋತಿದ್ರೆ ಅದು ವೇದ ಪಾರಾಯಣ ಮುಖದಲ್ಲಿ ಏನಪ್ಪ ಅಂದ್ರೆ ಉಳಿಲಿಕ್ಕೆ ಸಾಧ್ಯ ಇದೆ. ಆ ವೇದ ಪಾರಾಯಣ ಉಳಿಬೇಕು ಅಂತಂದ್ರೆ ಸಮಾಜದಲ್ಲಿ ಅದಕ್ಕೆ ಸಾಮಾನ್ಯವಾಗಿ ಎಲ್ಲ ಕಾರ್ಯಕ್ರಮಗಳು ಹೆಂಗೆ ಆಗ್ತಾವೆ. ಉದಾಹರಣಾರ್ಥವಾಗಿ ರುದ್ರಸ್ವಾಹಾಕಾರ, ಗಣಪತಿ ಹವನ, ಪವಮಾನ ಹೋಮ, ಚಂಡಿ ಹವನ, ಈ ಪ್ರಕಾರ ಹೆಂಗಾಗ್ತಾವೆ ಹಂಗೆ ಎಲ್ಲಿ ಯಾವ ಯಜಮಾನರ ಮನೆಯಲ್ಲೂ ಸಾಮಾನ್ಯವಾಗಿ ವೇದ ಪಾರಾಯಣ ನಮ್ಮ ಮನೆಯಲ್ಲಿ ಆಗಲಿ ಅಂತ ಬರೋದು ಬಹಳ ಕ್ವಚಿತ, ಇಲ್ಲ ಅಂದರೂ ನಡೀತು. ಅದಕ್ಕೆ ಹಿಂಗೆ ಆಗ್ತಾ ಆಗ್ತಾ ವೇದ ಸಂಪೂರ್ಣವಾಗಿ ವಿಸ್ಮರಣ ಆಗ್ತದೆ. ಇನ್ನು ಮುಂದಿನ ಜನ ಏನು ವಿಚಾರ ಮಾಡ್ತದೆ, ವೇದ ಕಲಿಬಾರದ್ರಿ, ಕೇವಲ ಯಾಜ್ಞಿಕ ಕೆಲಸಗಳ ಪೂರ್ತಿ ಕಲಿತ್ರೆ ಸಾಕು, ನಮ್ಮ ಉಪಜೀವನ ನಡೀತದೆ, ವೇದಾಧ್ಯಯನದ ಅವಶ್ಯಕತೆ ಇಲ್ಲ ಎಂಬುವಂಥ ಭಾವ ಬರ್ಲಿಕ್ಕತ್ತಿತ್ತು, ಬರ್ತದೆ. ಅದಕ್ಕೆ ಹಾಗೆ ಆಗಬಾರದು ಎಂಬ ಉದ್ದೇಶದಿಂದ ನಾವು ವೇದ ಪಾರಾಯಣ ಅಭಿಯಾನ ಕಾರ್ಯಕ್ರಮ ಹೂಡಿಕೊಂಡಿವಿ. ಅದಕ್ಕೆ ದಯಮಾಡಿ ಎಲ್ಲ ಬ್ರಾಹ್ಮಣರು, ಎಲ್ಲ ಪುರೋಹಿತರು, ವೇದಾಧ್ಯಯನಸ್ಥರು ಎಲ್ಲರೂ ಇದಕ್ಕೆ ಸಹಕಾರ ಮಾಡಿದ್ದಾರೆ. ಅವರಿಗೆಲ್ಲರಿಗೆ ತಿಂಗಳಿಗೆ 1 ಸಲ ವೇದ ಪಾರಾಯಣ ಮಾಡಿರಿ. ವರ್ಷದ ತನಕ 12 ಪಾರಾಯಣ ಆಗ್ತವೆ. ತಿಂಗಳದಾಗ 1 ಸರಿ ಅಂದಂಗೆ ಆಗ್ತದೆ. ಮತ್ತು 12 ಪಾರಾಯಣ ಮಾಡಿದರೆ ನಿಮ್ಗೆ ಅನುಕೂಲ ಆಗ್ತದೆ, ನೆನಪುಳಿತದೆ ಅಂತ ತಿಳ್ಕೊಂಡು ಅನೇಕ ಜನರಿಗೆ ಏನಪ್ಪ ಅಂದ್ರೆ ಗುಲ್ಬರ್ಗ ಲೋಕಲ್ ಇದ್ದಲ್ಲಿ ಹಾಗೂ ಹೊರಗಿನ ಜನ ಅಂದರೆ ಪುಣೆ ಅದ, ಮುಂಬೈ,
ಬಿಜಾಪುರು, ಬೀದರು, ಧಾರವಾಡ ಇಂಥಲ್ಲಿ ಅನೇಕ ಎಲ್ಲೆಲ್ಲಿ ವೇದ ಪಾರಾಯಣರ ಜೊತೆಗೆ ನಮಗೆ ಸಂಪರ್ಕದನೋ ಅವರಿಗೆಲ್ಲರಿಗೆ ನೀವು ಪಾರಾಯಣ ಮಾಡ್ಲಿಕ್ಕೆ ಏನಪ್ಪಾ ಅಂದ್ರೆ ಅವಕಾಶ ನಾವು ಕೊಟ್ಟ ಮೇಲೆ ಆ ಪಾರಾಯಣದ ಪ್ರಕಾರ ಏನಪ್ಪಾ ಅಂತಂದ್ರೆ ನಮಗೆ ಕೈಲಿ ಆದದ್ದು ಸಂಭಾವನಾ ಅವ್ರಿಗೆ ಕೊಟ್ಬೋದು ಬಂದ್ವಿ. ಮೊಟ್ಟ ಮೊದಲು ಬಹಳ ಕಡಿಮೆ ಪರಿಸ್ಥಿತಿ ಒಳಗಿತ್ತು, ಆರಂಭದ ಪರಿಸ್ಥಿತಿ ಒಳಗಿತ್ತು. ಇದು ಸರಿಯಾಗಿ ಆಗ್ತೋ ಇಲ್ಲ ಅಂದ್ರೆ ಕೇವಲ ಒಂದೇ 1,000 ರೂಪಾಯಿ ಒಂದು ವೇದ ಪಾರಾಯಣಕ್ಕಂದು ಕೊಟ್ಟಿವಿ. ಅವರು 5 ಪಾರಾಯಣ ಮಾಡಿದ್ರೆ 5,000 ಕೊಟ್ಟಿವಿ, 2 ಮಾಡಿದ್ರೆ 2 ಕೊಟ್ಟಿವಿ, 10 ಮಾಡಿದ್ರೆ 10,000 ಕೊಟ್ಟಿವಿ. ಭಗವಂತನ ಅನುಗ್ರಹದಿಂದ, ಆ ವೇದ ಪುರುಷನ ಅನುಗ್ರಹದಿಂದ ಇದು ಸ್ವಲ್ಪ ಆರ್ಥಿಕ ದೃಷ್ಟಿಯಿಂದ ವೃದ್ಧಿ ಆಯ್ಕೋದು ಬಂತು. ಅದಕ್ಕೆ 1,000 ಹೋಗಿ 1200-1500 ಮಾಡಿ ಈಗೇನಪ್ಪ ಅಂದ್ರೆ ಹೆಚ್ಚು ಕಡಿಮೆ 2,000 ಏನಪ್ಪಾ ಅಂತಂದ್ರೆ ಎಲ್ಲರಿಗೆ ಏನಪ್ಪಾ ಅಂದ್ರೆ ಮಾಡಿ. ಈಗ ವೇದ ಪಾರಾಯಣ ಅವ್ರು ಎಷ್ಟು ಮಾಡಿರೋ ಅಷ್ಟರಲ್ಲಿಂದ 2,000 ರೂಪಾಯಿ ಅವರಿಗೆ ಸಂಭಾವನಾ ಕೊಡುತ್ತದೆ. ಈ ಸಂಭಾವನಾ ಕಾರಣದಿಂದಾದರೂ ಮಾಡಿ, ಯಾವುದೇ ಕಾರಣದಿಂದಾದರೂ ವೇದಾಧ್ಯಯನ ಸಮಾಜದಲ್ಲಿ ನಡೀತಾ ಇರಬೇಕು ಎಂಬುದು ಒಂದು ಉದ್ದೇಶ. ಈ ವೇದಾಧ್ಯಯನ ಮಾಡುವುದರಿಂದ ಎಲ್ಲರೂ ಹೇಳದಂಥದ್ದೇ, ವೇದಾಧ್ಯಯನ ಮಾಡೋದ್ರಿಂದ ನಮಗೆ ಬರುವಂತಹ ಅನಿಷ್ಟ ಅಂದ್ರೆ ಈ ಸಾಂಕ್ರಾಮಿಕ ರೋಗಗಳು ಅಥವಾ ಇನ್ನೂ ಅನೇಕ ಸಂಕಟಗಳು ಈಗ ಬರ್ತಾ ಇರ್ತವೆ. ಅವೆಲ್ಲ ತನ್ನಷ್ಟಕ್ಕೆ ತಾನೇ ಏನಪ್ಪಾ ಅಂತಂದ್ರೆ ನಿವಾರಣೆ ಆಗ್ತದೆ. ಮತ್ತು ನಮ್ಮದು ಏನಾದರೂ ಇಷ್ಟ ಅಂತ ಇತ್ತು ಅಂದ್ರೆ ಆ ಇಷ್ಟ ಪ್ರಾಪ್ತಿ ಆಗ್ತದೆ. ಹೇಳುವ ತಾತ್ಪರ್ಯ ಅಂದ್ರೆ ಇಷ್ಟ ಪ್ರಾಪ್ತಿ, ಅನಿಷ್ಟ ನಿವೃತ್ತಿ. ಅನಿಷ್ಟ ಅನ್ನೋದು ನಿವಾರಣೆ ಆಗಬೇಕು ಅಂತ ವೇದ ಪಾರಾಯಣ ಮಾಡಬೇಕು. ಆ ವೇದ ಪಾರಾಯಣದಿಂದ ಸಮಾಜಕ್ಕೆ, ಎಲ್ಲ ಜನರಿಗೂ, ಎಲ್ಲ ಕುಟುಂಬದವರಿಗೂ, ಎಲ್ಲ ವರ್ಗದವರಿಗೂ ಕಲ್ಯಾಣ ಆಗ್ತದೆ. ಕೇವಲ ಒಂದೇ ವರ್ಗಕ್ಕೆ ಕಲ್ಯಾಣ ಆಗ್ತಂತಿಲ್ಲ. ವೇದ ಪಾರಾಯಣದಿಂದ ಎಲ್ಲ ವರ್ಗಗಳಿಗೂ ಸಂಪೂರ್ಣವಾಗಿ ಕಲ್ಯಾಣ ಆಗ್ತದೆ. ಇದರಲ್ಲಿ ಏನೂ ಸಂಶಯವಿಲ್ಲ. ಈ ಪ್ರಕಾರ ನಾವು ಪ್ರತಿ ವರ್ಷದಂತೆ 22 ತಾರೀಕಿಗೆ ಎಲ್ಲ ಅತಿಥಿಗಳಿಗೆ ಎಲ್ಲ ನೇಮಿಸಿದ್ವಿ, ಎಲ್ಲ ಮಾಡಿದ್ವಿ. ಅನಿವಾರ್ಯ ಕರೋನಾ ಈ ಪ್ರಕಾರ ಬಂದಿದ್ದಕ್ಕೆ ನಮಗೆ ಕಾರ್ಯಕ್ರಮ ಮಾಡೋದಾಗಿಲ್ಲ. ಅದರ ಸಲುವಾಗಿ ಆನ್ಲೈನ್ದಾಗ ಕಾರ್ಯಕ್ರಮ ಮಾಡಿ ಏನಪ್ಪಾ ಅಂತಂದ್ರೆ ನಿಮ್ಮೆಲ್ಲರಿಗೂ ಆ ವೇದ ಪುರುಷನಿಂದ ಆಶೀರ್ವಾದ ಆಗಬೇಕು. ಅನೇಕ ಮಂದಿ ಹಂಪಿ ಹೊಳಿ ಅವರು ಕೂಡ ಆನ್ಲೈನ್ದಾಗ ಮಾತಾಡಿರ್ತಾರೆ. ಅದೆಲ್ಲರೂ ಕೇಳ್ಕೊಂಡು ನಿಮ್ಗೆ ಆಶೀರ್ವಾದ ಆಗಲಿ ಅಂತ ತಿಳ್ಕೊಂಡು ಆ ವೇದ ಪುರುಷನ ಭಗವಂತನಲ್ಲಿ ನಾನು ಪಾಲಿಸ್ತೀನಿ. ನಮ್ದು ಸನಾತನ ಧರ್ಮ ಅಂದ್ರೆ ಬಹಳ ಮಹತ್ವದ್ದಿದೆ. ಇದು ಕಣ್ಣಿಗೆ ಕಾಣಿಸುವಂತಹದ್ದಿಲ್ಲ, ಆದ್ರೆ ಕ್ರಿಯಾಶಕ್ತಿ ಇದ್ರದ ನಡೆದಿರ್ತದೆ. ಉದಾಹರಣಾರ್ಥವಾಗಿ ನೋಡ್ರಿ, ಅನೇಕ ಕಾಲಗಳಿಂದ ನಾವು ವಿದೇಶಕ್ಕೆ ಅಲ್ಲಿ ಇಲ್ಲಿ ಹೋಗಿ ಗಟ್ಟಿಯಾಗಿ ನಮಸ್ಕಾರ ಅಂದ್ರೆ ಕೈ ಕಲಿಸಿ ಅಪ್ಕೊಂಡು ಆಲಿಂಗನ ಮಾಡಿದೆಲ್ಲ ಮಾಡ್ತಿದ್ವಿ. ಈ ಕರೋನಾ ಬಂದ ಮೇಲೆ ವಿಜ್ಞಾನಿಗಳು ಈ ಕರೋನಾ ಬೇನೆ ನಿವಾರಣೆ ಮಾಡುವಂತ ತಜ್ಞರು ಎಲ್ಲರೂ ಏನು ಹೇಳಿದ್ರು, ಒಬ್ರಿಗೊಬ್ರು ಆಲಿಂಗನ ಮಾಡಬೇಡ್ರಿ ಆಯ್ತಾ, ಏನಪ್ಪಾ ಅಂದ್ರೆ ಕೈ ಕಲಿಸಬೇಡ್ರಿ. ಅದ ಮನೆಗೆ ವಾಪಸ್ ಹೋಗ್ಬೇಕಾಯ್ತಪ್ಪ ಅಂತಂದ್ರೆ ನೀವು ಕಾಲು ತೊಳ್ಕೊಂಡು ಹೋಗ್ರಿ, ಸ್ವಚ್ಛ ಕೈ ಕಾಲು ತೊಳ್ಕೊಂಡು ಹೋಗ್ರಿ. ಹಿಂದಕ್ಕೆ ಪ್ರತಿಯೊಬ್ಬರ ಮನೆಯಲ್ಲಿ ಬಾಗಿಲಲ್ಲಿ ಒಂದು ಗಂಗಾಳ ನೀರು, ಒಂದು ಲೋಟ ಇಡ್ತಿದ್ರು. ಯಾಕಂದ್ರೆ ಯಾರೇ ಬರಲಿ, ಮನೆಯವರೇ ಬರಲಿ ಹೊರಗಿನವರೇ ಬರಲಿ, ಕಾಲು ತೊಳ್ಕೊಂಡೇ ಒಳಗೆ ಬರಬೇಕು ಅಂತ. ಇದೆಲ್ಲ ನಮ್ಮ ಹಳಿ ಪದ್ಧತಿನೇ ಇತ್ತು. ಅದು ಈಗ ಕರೋನಾ ರೂಪದಿಂದ ಏನಪ್ಪಾ ಅಂದ್ರೆ ಅದು ಹೊರಗೆ ಬೆಳಿಕತ್ತದೆ. ಎಲ್ಲರೂ ಇದು ಕರೋನಾಕ್ಕಷ್ಟೇ ಅಂತಲ್ಲ, ಯಾವಾಗಲೂ ಇದು ಪಾಲಿಸ್ರಿ, ನಿಮ್ಮ ಸ್ವಚ್ಛತೆ ನಿಮಗಿರ್ತದೆ. ಈ ಪ್ರಕಾರವಾಗಿ ಆದಿಶಂಕರಾಚಾರ್ಯರು ಕೂಡ ವೇದದ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ವೇದೋ ನಿತ್ಯಮಧೀಯತಾಮ್ ಅಂತ ಹೇಳ್ಯಾರ. ವೇದವನ್ನು ನಿತ್ಯದಲ್ಲಿಯೂ ಅಧ್ಯಯನ ಮಾಡಬೇಕು. ಬ್ರಾಹ್ಮಣನ ಮುಖ್ಯ ಕರ್ತವ್ಯ ಅಂದ್ರೆ ಅಧ್ಯಯನ ಮಾಡುವುದು. ಅಧ್ಯಯನ ಮಾಡದೇ ಇರುವಂಥವ ಎಷ್ಟು ಪಂಡಿತರಿದ್ರು ಅವ ಬ್ರಾಹ್ಮಣನಾಗಲಾರ. ಬ್ರಾಹ್ಮಣನಿಗೆ 6 ಕರ್ಮಗಳು ಬಹಳ ಅವಶ್ಯ. ಅಧ್ಯಯನ ಮಾಡಬೇಕು. ಬರೇ ಅಧ್ಯಯನ ಮಾಡಿ ಕುಳಿತರೂ ಆ ಕೆಲಸ ಆಗೋದಿಲ್ಲ. ಅಧ್ಯಯನ ಮಾಡಬೇಕು, ಇನ್ನೊಬ್ಬರಿಗೆ ಅಧ್ಯಯನ ಹೇಳಬೇಕು. ಇದರಂತೆ ನೀವು ಅನಂತ ವೃತ್ತದಲ್ಲಿ ಒಂದು ಕಥೆ ಬರ್ತದೆ. ಒಬ್ಬ ಬ್ರಾಹ್ಮಣ ಒಳ್ಳೆ ಮನುಷ್ಯ ಇದ್ದು, ವಿದ್ವಾನ್ ಇದ್ದು, ಅವ ಯಾರಿಗೂ ಅಧ್ಯಯನ ಹೇಳಿಕೊಡ್ಲಾರಕ್ಕೆ ಒಂದು ಒಳ್ಳೆ ವೃಕ್ಷ ಆಯ್ತು. ವೃಕ್ಷ ಆಗಿ ಕೂತಾವ. ವೃಕ್ಷ ಆದ ಹಣ್ಣು ಆಗ ಆ ಹಣ್ಣುಗಳು ಯಾರು ತಿಂತಿದ್ದಿಲ್ಲ, ಅಂದ್ರೆ ಅವನಿಂದ ಫಲ ಯಾರಿಗೂ ಸಿಗಲಿಲ್ಲ. ಹಿಂಗಾಗ್ಯದ. ಅದಕ್ಕೆ ಅಧ್ಯಯನ ಮಾಡಬೇಕು, ಅಧ್ಯಯನ ಹೇಳಬೇಕು. ಅದೇಂತ ಏನಪ್ಪಾ ಅಂತಂದ್ರೆ ವಿಶೇಷವಾಗಿ ದಾನ ಮಾಡಬೇಕು, ದಾನ ತೆಗೆದುಕೊಳ್ಬೇಕು. ಈ ಯಜ್ಞಗಳ ಸ್ವಂತನೂ ಮಾಡಬೇಕು, ಎರಡನೇದವ್ರ ಮನೆಗೂ ಮಾಡಬೇಕು. ಈ ಪ್ರಕಾರವಾಗಿ ಪ್ರತಿಯೊಬ್ಬರಿಗೆ ನಿಮಗೆ ಎಲ್ಲರಿಗೂ ಆ ವೇದ ಪುರುಷ ಬಹಳ ಕಾಲದಿಂದ ಜನ್ಮ ಜನ್ಮಾಂತರದಲ್ಲಿ ನಿಮ್ಗೆ ಅನುಗ್ರಹ ಸಂಪೂರ್ಣವಾಗಿ ಕೊಡ್ಲಿ ಅಂತ ಪ್ರಾರ್ಥನಾ ಮಾಡ್ತಾ, ಹಾಗೂ ನಿಮಗೆಲ್ಲರಿಗೂ ಆ ವೇದ ಪ್ರಸಾದವನ್ನು ನಮ್ಮ ಮನೆಗೆ ತಲುಪಿಸುವಂತಹದ್ದು ಪ್ರಯತ್ನ ನಿಶ್ಚಯ ಮಾಡಿಕೊಂಡಿದೆ. ಆ ಪ್ರಕಾರವಾಗಿ ನಿಮ್ಮ ಮನೆಗೆ ಬಂದಿದ್ದು ಆಗ್ತದೆ. ದಯಮಾಡಿ ಎಲ್ಲರೂ ನೀವು ಮಾಡಿದಂಥ ಸಹಾಯ ಮತ್ತು ಇದರ ಅಭಿಯಾನ ಸಂಪೂರ್ಣ ಯಶಸ್ವಿ ಆಗಲಿಕ್ಕೆ ನೀವು ಎಲ್ಲರೂ ಇದರಲ್ಲಿ ಭಾಗ ತೆಗೆದುಕೊಂಡವರೆಲ್ಲರೂ ಮುಖ್ಯ ಕಾರಣರಾಗ್ತೀರಿ. ಅದಕ್ಕೆ ಆ ಭಗವಂತ ನಿಮಗೂ ನಿಮ್ಮ ಕುಟುಂಬದವರಿಗೂ ಆ ವೇದ ಪುರುಷ ಏನಪ್ಪಾ ಅಂತ ನಿಮ್ಗೆ
ಸಂಪೂರ್ಣವಾಗಿ ಆಶೀರ್ವಚನ ಮಾಡಲಿ ಅಂತ ಹೇಳಿ, ಮತ್ತು ಇನ್ನು ಮುಂದೆ ಏನಪ್ಪಾ ಅಂತಂದ್ರೆ ಇದು ಈ ವರ್ಷ ಅಂತೂ ಹಿಂಗಾಯ್ತು, ಮುಂದಿನ ಯಾವಾಗ ಸಮಯ ಅನುಕೂಲ ಕೊಡುತ್ತದೋ ಆವಾಗ ಮತ್ತೆ ವೇದ ಪಾರಾಯಣ ಅಭಿಯಾನ ಯಥಾ ಪ್ರಕಾರವಾಗಿ ಆರಂಭವಾಗ್ತದೆ. ಆ ವೇದ ಬುರುಡನ್ನು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಹೇಳಿ ನನ್ನ ಎರಡು ಮಾತಿನ ಮುಗಿಸ್ತೇನೆ. ವೀಣಾವಾದನಲೋಲೆ ವೀಣಾಕರ ವಂಶ ಕಲ್ಯಾಣಶೀಲೆ ಲಂಬಿತ ಪರಿಮಳ ಮಾಲೆ ಆಲಂಬಂ ದೇಹಿ ಶಾರದೆ ಬಾಲೆ ಯಸ್ಯ ನಿಶ್ವಸಿತಂ ವೇದ ಯೇ ವೇದೇಭ್ಯೋಖಿಲಂ ಜಗತ್ ನಿರ್ಮಮೇ ತಮಹಂ ವಂದೇ ವಿದ್ಯಾತೀರ್ಥಂ ಮಹೇಶ್ವರಂ. ಕಲಬುರ್ಗಿ ನಗರದ ಗಂಗೋತ್ರಿ ವೇದ ಪಾಠಶಾಲೆಯ ಈ ವೇದ ಪಾರಾಯಣ ಅಭಿಯಾನದ ಸಮಾಪನ ಸಮಾರಂಭದೊಳಗೆ ತಮ್ಮೆಲ್ಲರ ಜೊತೆಗಿರೋದಕ್ಕೆ ಮನಸ್ಸು ನರ್ಪಿಸ್ತಾ ಇದೆ. ಮನುಷ್ಯ ಯಾವಾಗಲೂ ಸುಖಾಪೇಕ್ಷೆಯಾಗಿರ್ತಾನೆ, ದುಃಖವನ್ನು ಅವನು ಯಾವಾಗಲೂ ಕೂಡ ಬಯಸುವುದಿಲ್ಲ. ಅಂತಹ ದುಃಖದ ನಿವಾರಣೆ ಮತ್ತು ಸುಖದ ಪ್ರಾಪ್ತಿಯಾಗೋದಕ್ಕೆ ಯಾವ ಉಪಾಯಗಳನ್ನು ನಾವು ಮಾಡಬೇಕೋ ಅದನ್ನು ಮಾಡೋದಕ್ಕೆ ಮನುಷ್ಯ ಯಾವಾಗಲೂ ಬಯಸ್ತಾ ಇರ್ತಾನೆ. ಹಾಗಿದ್ರೆ ಅಂತಹ ಉಪಾಯಗಳು ಯಾವುವು? ನಮ್ಮ ಪೂರ್ವಜರು ಉಪನಿಷತ್ ಋಷಿಗಳು ಅದನ್ನು ಬಹಳ ಸುಂದರವಾಗಿ ನಮಗಾಗಿ ಹೇಳಿದ್ದಾರೆ. ಯಾವಾಗ ಯಾವುದೇ ಬಾಹ್ಯ ಸಾಧನಗಳಿಂದಾಗಲಿ ಅಥವಾ ಉಪಾಯಗಳಿಂದಾಗಲಿ ನಮ್ಮ ಈ ದುಃಖ ನಿವಾರಣೆ ಸುಖ ಪ್ರಾಪ್ತಿ ಆಗುವುದಿಲ್ವೋ ಆವಾಗ ನಮ್ಮ ಸಹಾಯಕ್ಕೆ ಅವರು ಕಂಡುಕೊಂಡಂತಹ ಮಾರ್ಗ ಬರ್ತದೆ. ಪ್ರತ್ಯಕ್ಷೇಣ ಅನುಮಿತ್ಯಾವ ಯಸ್ತೂಪಾಯೋ ನ ಬುದ್ಧ್ಯತೆ ಏನಂ ವಿದಂತಿ ವೇದೇನ ತಸ್ಮಾತ್ ವೇದಸ್ಯ ವೇದತ. ಅದಕ್ಕೆ ವೇದ ಅಂತ ಕರಿತೇವೆ. ಪ್ರತ್ಯಕ್ಷ ಅನುಮಾನ ಮುಂತಾದಂಥ ಯಾವುದೇ ಪ್ರಮಾಣಗಳಿಂದ ನಮಗೆ ನಮ್ಮ ಈ ದುಃಖ ನಿವಾರಣೆ ಸುಖ ಪ್ರಾಪ್ತಿ ಅದರ ಉಪಾಯಗಳು ತಿಳಿಯುವುದಿಲ್ವೋ ಆವಾಗ ಈ ಜ್ಞಾನ ನಮ್ಮ ಸಹಾಯಕ್ಕೆ ಬರ್ತದೆ. ಅದನ್ನೇ ಇಷ್ಟಪ್ರಾಪ್ತಿನಿಷ್ಠ ಪರಿಹಾರಯೋ ಅಲೌಕಿಕಂ ಉಪಾಯಂ ಯೋ ವೇದಯತಿ ಸ ವೇದ. ಹಾಗಿದ್ರೆ ನಮ್ಮ ಅಪೇಕ್ಷೆಗಳಾದರೂ ಏನು, ನಾವೇನನ್ನು ಬಯಸ್ತೇವೆ ಅದನ್ನು ಇವತ್ತಿನ ಮ್ಯಾನೇಜ್ಮೆಂಟ್ ಗುರುಗಳು ಅನೇಕ ವಿಧವಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ. ಮೊದಲನೇದಾಗಿ ಪ್ರಾಥಮಿಕ ಅವಶ್ಯಕತೆ ಅಥವಾ ಬೇಸಿಕ್ ನೀಡ್ಸ್ ಅಂತ ಹೇಳ್ತೇವೆ. ಇದು ಆಹಾರ, ಆರೋಗ್ಯ ಮುಂತಾದವುಗಳಂಥದ್ದು. ಆಹಾರ ಅಂತಂದರೆ ನಾವು ಅದನ್ನು ಅನ್ನ ಅಂತ ಕರಿತೇವೆ. ಈ ಅನ್ನ ಜಗತ್ತಿನ ಮೂಲ. ಇದನ್ನು ಉಪನಿಷತ್ತು ಬಹಳ ಸುಂದರವಾಗಿ ಹೇಳ್ತದೆ. ತಸ್ಮಾದಾತ್ಮನ ಆಕಾಶ ಸಂಭೂತಃ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅದ್ಭ್ಯಃ ಪೃಥಿವೀ ಪೃಥಿವ್ಯಾ ಓಷಧಯಃ ಓಷಧೀಭ್ಯೋನ್ನಂ ಅನ್ನಾತ್ ಪುರುಷಃ. ಪ್ರಪಂಚದ ಸೃಷ್ಟಿಕಾಲದೊಳಗೆ ಪರಬ್ರಹ್ಮ ವಸ್ತುವಿನಿಂದ ಮೊದಲು ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಉದಕ, ಉದಕದಿಂದ ಭೂಮಿ, ಭೂಮಿಯಿಂದ ಔಷಧಿ ವನಸ್ಪತಿಗಳು, ಅವುಗಳಿಂದ ಅನ್ನ ಉತ್ಪನ್ನವಾಯಿತು ಅಂತ ಹೇಳಿದ್ದಾರೆ. ಇಂತಹ ಅನ್ನದಿಂದ ಪುರುಷನ ಅಂದರೆ ಮನುಷ್ಯಾದಿಗಳ ಉತ್ಪತ್ತಿಯಾಯಿತು ಅಂತ ಹೇಳ್ತಾರೆ. ಈ ಚಿತ್ರಣ ಬಹಳ ವೈಜ್ಞಾನಿಕವಾಗಿದೆ. ಸೃಷ್ಟಿಯು ಕುಲಾನದಿಂದ ಘಟವು ನಿರ್ಮಾಣವಾದಂತೆ ಸಿದ್ಧವಾದಂಥದ್ದಲ್ಲ. ಪ್ರಪಂಚವು ಸೂಕ್ಷ್ಮದಿಂದ ವಿಕಾಸವಾಗಿ ಕ್ರಮೇಣ ಘನೀಭೂತವಾಗಿ ವೈವಿಧ್ಯತೆಯಿಂದ ಕೂಡಿದಂಥ ಜಗತ್ತಾಗಿದೆ. ಪರಬ್ರಹ್ಮ ವಸ್ತುವಿನಿಂದ ಮೊದಲು ಆಕಾಶ ಹೊರಬಂದಿತು. ಇದು ಅತ್ಯಂತ ಸೂಕ್ಷ್ಮವಾಗಿರುವಂಥದ್ದು. ಈ ಆಕಾಶದಿಂದ ವಾಯು, ಬೀಸುವಂತಹ ಅನಿಲಗಳು. ಈ ಅನಿಲ ಏನಿದೆಯೋ, ಸೂಕ್ಷ್ಮ ಆಕಾಶವು ಸ್ವಲ್ಪ ಸ್ಥೂಲತ್ವವನ್ನು ಹೊಂದಿದರೆ ಈ ಅನಿಲ ಆಗ್ತದೆ. ಇಂದಿನ ಖಗೋಳಜ್ಞರು ಇದನ್ನೇ ಅನಿಲ ರೂಪದ ನೀಹಾರಿಕೆ ಅಂತ ಕರೀತಾರೆ. ಈ ನೀಹಾರಿಕೆಗಳಿಂದ ಸಹಸ್ರಾರು ನಕ್ಷತ್ರಗಳು ಹುಟ್ಟಿ ಬಂದು, ಈ ಸೂರ್ಯನೂ ಕೂಡ ಒಂದು ನಕ್ಷತ್ರ, ನಮಗೆಲ್ಲ ಗೊತ್ತಿದೆ. ಸೂರ್ಯ ಒಂದು ಅನಿಲಗಳ ಗೋಲ ಅಂತ ಆಧುನಿಕ ವಿಜ್ಞಾನಿಗಳು ಹೇಳ್ತಾರೆ. ಸೂರ್ಯನೊಳಗೆ 70% ಜಲಜನಕ ಇದೆ, 28% ಹೀಲಿಯಂ ಇದೆ, 1.5 ಆಮ್ಲಜನಕ ಮತ್ತು ನೈಟ್ರೋಜನ್ ಮತ್ತು ಗಂಧಕಾದಂಥ ಉಳಿದ ವಸ್ತುಗಳು ಇವೆ ಅಂತ ಹೇಳಲಾಗ್ತಿದೆ. ಈ ಸೂರ್ಯ ಉರಿಯುವ ಅನಿಲದ ಗೋಲ. ಇದೇ ವಾಯೋರಗ್ನಿ. ಸೂರ್ಯನಿಂದ ಸಿಡಿದಂಥ ಒಂದು ಸಣ್ಣ ತುಂಡೇ ನಮ್ಮ ಭೂಮಿ. ಭೂಮಿ ನಾಮಕವಾಗಿರುವಂಥ ಈ ತುಂಡು ಇನ್ನೂ ಸ್ಥೂಲ ಆಯಿತು. ಕಾಲಕ್ರಮೇಣ ತನ್ನ ಕಾವನ್ನೆಲ್ಲ ಕಳೆದುಕೊಂಡು ಅಮ್ಮಯ ನೀರಿನ ಗೋಲವಾಯಿತು. ಅಗ್ನೇರಾಪಃ. ಈ ನೀರಿನ ಗೋಲ ಶೈತ್ಯಾಧಿಕದಿಂದ ಘನೀಭೂತವಾಗ್ತಾ ಭೂಭಾಗದ ನಿರ್ಮಾಣವಾಯಿತು. ಅದ್ಭ್ಯಃ ಪೃಥಿವೀ. ಇಂದಿಗೂ ಕೂಡ ಭೂಮಿಯೊಳಗೆ 2 ಭಾಗ ಜಲ ಇದ್ದರೆ 1 ಭಾಗ ಮಾತ್ರ ನೆಲ ಇರುವಂಥದ್ದು ಸರ್ವವಿದಿತವೇ ಇದೆ. ಈ ನೆಲ ಜಲಗಳಲ್ಲಿ
ಸಸ್ಯಗಳು ಬೆಳೆದು ಬಂದವು. ಅದೇ ಪೃಥಿವ್ಯಾ ಓಷಧಯ, ತಿನ್ನಲು ಯೋಗ್ಯವಾದಂತಹ ಸಸ್ಯಗಳೇ ಅನ್ನ. ಓಷಧೀಭ್ಯೋ ಅನ್ನಂ, ಅನ್ನದಿಂದಲೇ ಶುಕ್ರ ಶೋಣಿತಗಳು ಸಿದ್ಧವಾಗಿ ಅವುಗಳಿಂದ ಜೀವದ ಜನ್ಮ. ಆ ಮೂಲಕ ಸಂಸಾರ ಚಕ್ರ ಮುನ್ನಡೆಯಿತು. ಅನ್ನಾ ಪುರುಷ. ಈ ಜೀವಚಕ್ರವು ಅನ್ನವನ್ನೇ ಅವಲಂಬಿಸಿಕೊಂಡಿದೆ. ಆದಿತ್ಯಾಧ್ಯಾಯತೆ ವೃಷ್ಟಿ ವೃಷ್ಟೇರನ್ನಂ ತತಃ ಪ್ರಜಾ ಅಂತ ಮನುಸ್ಮೃತಿ ಹೇಳ್ತದೆ. ಇಂಥ ಅನ್ನವನ್ನು ಯಾವ ರೀತಿ ನಾವು ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ನಮ್ಮ ಋಷಿಗಳು ಹೇಳಿದ್ದಾರೆ. ಪಿತುಂ ತ್ವಿತಿ ಜಪೇತ್ ಸೂಕ್ತಂ ಅನ್ನದೋಷೋ ನ ವಿದ್ಯತೆ, ಅನ್ನಂ ಸೃಷ್ಟ್ವಾ ಭುಕ್ತಿಕಾಲೆ ವರ್ಧತೆನ್ನಂ ಚ ತತ್ಕುಲೆ. ಪಿತುಮ್ಮುನು ಅನ್ನುವಂಥ ಸೂಕ್ತ ಪಠಣದಿಂದ ಅನ್ನದ ದೋಷ ನಿವಾರಣೆಯಾಗ್ತದೆ. ಅಲ್ಲದೆ ಈ ಅನ್ನವನ್ನು ಮುಟ್ಟಿ ಭೋಜನ ಸಮಯದಲ್ಲಿ ಈ ಸೂಕ್ತ ಜಪವನ್ನು ಮಾಡಿದರೆ ಅನ್ನದ ಸಮೃದ್ಧಿಯಾಗುತ್ತದೆ. ಇದು ಈ ಸೂಕ್ತ ಋಗ್ವೇದ ಸಂಹಿತೆಯ 2ನೇ ಅಷ್ಟಕದ 5ನೇ ಅಧ್ಯಾಯದ 6 ಮತ್ತು 7ನೇ ವರ್ಗದಲ್ಲಿ ಉಕ್ತವಾಗಿದೆ. ಇದರಲ್ಲಿ ಒಟ್ಟು 11 ಋಕ್ಕಿವೆ. ಅಗಸ್ತ್ಯ ಇದಕ್ಕೆ ಋಷಿ, ಅನ್ನಸ್ತುತಿಯ ದೇವತೆ. ಈ ರೀತಿಯಲ್ಲಿ ಈ ಅನ್ನವನ್ನು ಇದರಿಂದ ಪಡ್ಕೊಳ್ಬಹುದು. ಯಾವಾಗ ಈ ಅನ್ನ ಸಿಕ್ತೋ ಅದರ ನಂತರ ನಮಗೇನು ಬೇಕಾಗ್ತದೆ ಅಂತಂದರೆ ಆರೋಗ್ಯಗಳು ಬೇಕಾಗ್ತವೆ. ಈ ಆರೋಗ್ಯವನ್ನು ಯಾವ ರೀತಿಯಲ್ಲಿ ನಾವು ಪಡ್ಕೊಳ್ಬಹುದು ಅಂದರೆ ಶನ್ನೋ ದೇವಿ ಇತಿ ಚೈತೇನ ಹುತ್ವಾ ಪರ್ಣಫಲಾನಿ ಚ ಆರೋಗ್ಯಂ ಶ್ರೇಯಮಾಪ್ನೋತಿ ಜೀವಿತಂ ಚ ಚಿರಂ ತಥಾ. ಶನ್ನೋ ದೇವಿ ಅನ್ನುವಂತಹ ಮಂತ್ರದಿಂದ ಪರ್ಣ ಮತ್ತು ಫಲದ ಹೋಮವನ್ನು ಮಾಡಬೇಕು. ಅದರಿಂದ ಆರೋಗ್ಯವೂ ಸಿಗ್ತದೆ ಮತ್ತು ಧನಪ್ರಾಪ್ತಿಯೂ ಕೂಡ ಆಗ್ತದೆ. ಈ ಮಂತ್ರ ಯಾವುದು? ಶನ್ನೋ ದೇವಿ. ಭಾಳ ಪ್ರಸಿದ್ಧವಾಗಿರುವಂಥ ಮಂತ್ರ ಇದು. ನಿಮಗೆಲ್ಲ ಗೊತ್ತಿದೆ ಏನು ಅಂತಂದರೆ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಪೀಡತಿ. ನಮ್ಮ ಪಾಪವೇ ನಮಗೆ ರೋಗದ ಮುಖಾಂತರವಾಗಿ ನಮ್ಮನ್ನು ಪೀಡಿಸ್ತಾ ಇರ್ತದೆ. ಹೀಗಾಗಿ ಇಂತಹ ಪಾಪದ ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ನಾವು ಅಘಮರ್ಷಣ ಮಂತ್ರ ಅಂತ ಇದನ್ನು ಸಂಧ್ಯಾ ವಂದನೆಯೊಳಗೆ ಈ ಶನ್ನೋದೇವಿ ಮಂತ್ರವನ್ನು ಉಪಯೋಗಿಸ್ತೇವೆ. ಸಿಂಧುದ್ವೀಪ ಋಷಿ ಇದರದು ಆಪೋದೇವತೆ, ಗಾಯತ್ರಿ ಛಂದಸ್ಸು. ಈ ಮಂತ್ರ ಭೈಷಜ್ಯ ವೇದ ಅನ್ನುವಂತಹ ಏನು ಪ್ರಸಿದ್ಧ ಆಗಿದೆಯೋ ಅಂತಹ ಅಥರ್ವ ವೇದದ ಮೊದಲ ಮಂತ್ರ ಇದು. ಇದರಿಂದ ನಾವು ಪರ್ಣ ಮತ್ತು ಫಲದಿಂದ ಹೋಮವನ್ನು ಮಾಡಬೇಕು. ಹಾಗಿದ್ರೆ ಪರ್ಣ ಮತ್ತು ಫಲ ಅಂತಂದರೆ ಏನು? ಪರ್ಣ ಅಂತಂದರೆ ಅದು ಪಲಾಶ ಅಂತ ಅರ್ಥ. ಯಾಕೆ ಪಲಾಶ ಯಾಕೆ ಆಗಬೇಕು? ಅದಕ್ಕೆ ಋಗ್ವೇದ ಸಂಹಿತೆಯೇ ನಮಗೆ ಉತ್ತರವನ್ನು ಹೇಳ್ತದೆ. ಅಶ್ವತ್ಥೇವೋ ನಿಷದನಂ ಪರ್ಣೇಮೋ ವಶತಸ್ಕೃತ ಅಂತ. ಆಚಾರ್ಯ ಸಾಯಣರು ಇದಕ್ಕೆ ಭಾಷ್ಯವನ್ನು ಬರೀತಾರೆ. ಪರ್ಣೆ ಪಲಾಶೆ ಯುಷ್ಮಾಕಂ ವಸತಿ ನಿವಾಸಃ ಕೃತ. ನಿಮ್ಮ ವಸತಿ ಈ ಪಲಾಶದಲ್ಲೇ ಆಗಿದೆ ಅಂತ. ಅದಕ್ಕೆ ಅವರು ಉದಾಹರಣೆ, ಅದಕ್ಕೆ ಅವರು ಯಾಕೆ ಈ ಪರ್ಣದಿಂದಲೇ, ಪರ್ಣ ಅಂತಂದರೆ ಪಲಾಶ ಯಾಕೆ ಆಗಬೇಕು ಅದನ್ನು ಹೇಳ್ತಾರೆ. ಬ್ರಾಹ್ಮಣಾತ್ ಪಲಾಶಸ್ಯ ಪರ್ಣತ್ವ ಸಿದ್ಧಿ. ತೈತ್ರಿಯ ಬ್ರಾಹ್ಮಣದೊಳಗೆ ಈ ಪರ್ಣವೇ ಪಲಾಶ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹೀಗಾಗಿ ಆ ಬ್ರಾಹ್ಮಣದಿಂದ ಈ ಪರ್ಣ ಅಂತಂದರೆ ಪಲಾಶ ಅನ್ನುವಂಥದ್ದು ಹೇಳಿದ್ದಾರೆ. ಸರಿ, ಪರ್ಣ ಅಂತಂದರೆ ಪಲಾಶ. ಹಾಗಿದ್ರೆ ಫಲಕ್ಕೆ ಯಾಕೆ ನೆಲ್ಲಿಕಾಯಿಯನ್ನು ಪಡೆಯಬೇಕು? ಅದಕ್ಕೆ ಭಗವತ್ಪಾದ ಶಂಕರರು ತಮ್ಮ ಪ್ರಪಂಚ ಸಾರದೊಳಗೆ ಉತ್ತರವನ್ನು ಹೇಳ್ತಾರೆ. ಹವನ ಕರ್ಮ ಕರೋತು ಫಲೈರಿಮೈ ಅಯುತಮಾಮಲಕೀತರು ಸಂಭವೈ ದುರಿತರೋಗ ವಿಷಗ್ರಹ ವಿಭ್ರಮ ಪ್ರಶಮನಾಯ ಚ ಸರ್ವಸಮೃದ್ಧಯೇ. ಸರ್ವ ಸಮೃದ್ಧಿಗಾಗಿ ಮತ್ತು ಸಂಪತ್ತಿನ ವೃದ್ಧಿಗಾಗಿ ಯಾವಾಗ ನಾವು ಹೋಮವನ್ನು ಮಾಡ್ತೇವೋ ಆವಾಗ ಆಮಲಕದ ಆಹುತಿಗಳನ್ನು ಹಾಕಬೇಕು. ಅದಕ್ಕಾಗಿ ಈ ಫಲ ಅಂತಂದರೆ ಅದು ನೆಲ್ಲಿಕಾಯಿ ಅನ್ನುವಂಥದ್ದು. ಈ ರೀತಿಯಲ್ಲಿ ಶನ್ನೋದೇವಿ ಅನ್ನುವಂತಹ ಮಂತ್ರದಿಂದ ಮುತ್ತದ ಅದರ ಹೂವನ್ನು ಮತ್ತು ನೆಲ್ಲಿಕಾಯನ್ನು ಹಾಕಿ ಹೋಮವನ್ನು ಮಾಡಬೇಕು ಅನ್ನುವಂತಹ ಉಪಾಯವನ್ನು ನಮ್ಮ ಋಷಿಗಳು ಹೇಳಿದ್ದಾರೆ. ಎರಡನೇದೇನು ಸೆಕ್ಯೂರಿಟಿ ನೀಡ್ಸ್ ಅಂತ ಏನು ಹೇಳ್ತೇವೆ, ಅದು ನಮಗೆ ಜೀವನ ಸಂರಕ್ಷಣೆ, ಜೀವನೋಪಾಯ ಆಗಿರಬೇಕು, ಧನ ಸಿಗಬೇಕು. ಅದಕ್ಕೂ ಕೂಡ ಇದೇ ಉಪಾಯವನ್ನು ಶ್ರೇಯಮಾಪ್ನೋತಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮತ್ತು ಬೇರೆ ಬೇರೆ ಉಪಾಯಗಳು ಕೂಡ ಬರ್ತವೆ.
ಸೂಕ್ತಂ ಪಂಚದಶಶ್ಚಂಚ ಶ್ರೀಕಾಮ ಸತತಂಜಪೇತ್ ಅನ್ನುವಂಥದ್ದು 15 ರುಚಗಳು ಹಿರಣ್ಯವರ್ಣಾಂ ಹರ್ಣಿಂ ಅನ್ನುವಂಥದ್ದು ಇವುಗಳನ್ನು ಮಾಡಿದರೂ ಕೂಡ ಈ ರೀತಿಯಾಗಿ ನಮಗೆ ಸಂಪತ್ತಿನ ಒಂದು ಪ್ರಾಪ್ತಿ ಆಗ್ತದೆ, ಜೀವನೋಪಾಯದ ಪ್ರಾಪ್ತಿ ಆಗ್ತದೆ ಅನ್ನುವಂಥದ್ದು. ಯಾವಾಗ ಈ ರೀತಿಯಾಗಿ ಅನ್ನ ಸಿಕ್ತು, ಅನ್ನದ ನಂತರ ನಮಗೆ ಈ ಜೀವನೋಪಾಯ ಧನಾದಿಗಳೆಲ್ಲ ಸಿಕ್ವು, ಆಮೇಲೆ ನಮಗೆ ಮತ್ತು ಉಳಿದದ್ದು ಬೇಕಾಗ್ತದೆ. ಅದಕ್ಕೆ ಸೋಷಿಯಲ್ ನೀಡ್ಸ್ ಅಂತ ಹೇಳ್ತಾರೆ. ತಂಗಳುಣಿ ಸಾದೊಡಂ ಸಾಕೆನಿಪನು ಉಪವಾಸಿ ಸಿಂಗಾರಿ ಸಂಗಾತಿ ಬೇಕೆನಿಪದುಂಡವಗೆ. ಯಾವಾಗ ನಮಗೆ ಹಣ ಸಿಕ್ತು, ಆಹಾರ ಆರೋಗ್ಯಾದಿಗಳು ಸಿಕ್ಕು, ಆವಾಗ ನಮಗೆ ಜೊತೆಗಾತಿ ಬೇಕು ಅನ್ನಿಸ್ತದೆ. ಈಗ ಬ್ರಾಹ್ಮಣ ಸಮಾಜದೊಳಗಿರ್ಬೋದು ಅಥವಾ ಎಲ್ಲ ಸಮಾಜದಲ್ಲೂ ಕೂಡ ಈಗ ಕನ್ಯೆ ಸಿಗುವಂಥದ್ದೇ ಬಹಳ ದುರ್ಲಭವಾಗಿದೆ. ಹೀಗಾಗಿ ಪ್ರಾತರಗ್ನಿಂ ಜಪೇತ್ ಸೂಕ್ತಂ ಜಲೇದಕ್ಷಂ ಶಿವಾದಯೇ ಕನ್ಯಾರ್ಥಿ ಲಭತೆ ಕನ್ಯಾಂ ರಾಜಾಹುತ್ಯಾಯುತೇನ ವೈ. ಅಯುತವಾಗಿ 10,000 ಸಂಖ್ಯೆಯೊಳಗೆ ಪ್ರಾತರಗ್ನಿಂ ಅನ್ನುವಂತಹ ಸೂಕ್ತವನ್ನು ಶಿವಾಲಯದೊಳಗೆ ಜಪ ಮಾಡೋದ್ರಿಂದ ನಮಗೆ ಅನುರೂಪವಾಗಿರುವಂಥ ಕನ್ಯೆ ಸಿಗ್ತಾಳೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಸೂಕ್ತ ಪ್ರಾತರಗ್ನಿ ಸೂಕ್ತ ಋಗ್ವೇದ ಸಂಹಿತೆಯ 5ನೇ ಅಷ್ಟಕದ 4ನೇ ಅಧ್ಯಾಯದ 8ನೇ ವರ್ಗದಲ್ಲಿದೆ. ಯಾವಾಗ ಈ ರೀತಿಯಾಗಿ ಸಂಗಾತಿಯು ಸಿಕ್ಕಳು, ಆವಾಗ ಬಂಗಾರ ಪದವಿ ಪ್ರತಿಷ್ಠೆ ಬೇಕಾ ಬಳಿಕ ಅಂತ ಹೇಳ್ತಾರೆ. ನಮಗೆ ಕೀರ್ತಿ ಪ್ರತಿಷ್ಠೆಗಳು ಬೇಕಾಗ್ತವೆ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡ್ವದವು. ಮನ್ನಣೆಯ ದಾಹವಿ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದಾತ್ಮವನೆ ಮಂಕುತಿಮ್ಮ ಅಂತ ಹೇಳ್ತಾರೆ. ಇಂಥ ಕೀರ್ತಿ ಪ್ರತಿಷ್ಠೆಗಾಗಿ ಸ್ವಾದುಷ್ಕಿಲ ಜಪೇನ್ ಮಂತ್ರಂ ಶತವಾರಂ ದಿನೇ ದಿನೇ ವಜ್ರಿಣ ಸಹವಕ್ತ ಚ ಮೇದಿನ್ಯಾಂ ಕೀರ್ತಿಮಾನ್ ಭವೇತ್ ಅಂತ ಹೇಳ್ತಾರೆ. ಸ್ವಾದುಷ್ಕಿಲ ಅನ್ನುವಂಥ ಮಂತ್ರವನ್ನು ಪ್ರತಿದಿನ ನಿಷ್ಠೆಯಿಂದ 108 ಸಲ ಜಪ ಮಾಡಬೇಕು. ಹೀಗೆ ಮಾಡುವುದರಿಂದ ಕೀರ್ತಿ ಪ್ರತಿಷ್ಠೆ ನಮಗೆ ಸಿಗ್ತದೆ ಅನ್ನುವಂಥದ್ದು. ಇದು ಋಗ್ವೇದ ಸಂಹಿತೆಯ 4ನೇ ಅಷ್ಟಕದ 7ನೇ ಅಧ್ಯಾಯದ 30ನೇ ವರ್ಗದೊಳಗಿದೆ. ಇದಕ್ಕೆ ಭರದ್ವಾಜ ಪುತ್ರನಾಗಿರುವಂಥ ಗರ್ಗ ಋಷಿ, ಸೋಮದೇವತೆ, ತ್ರಿಷ್ಟುಪ್ ಛಂದಸ್ಸಿನೊಳಗೆ ಈ ಮಂತ್ರ ಇದೆ. ಇದು ಅಥರ್ವೇದಲ್ಲೂ ಕೂಡ ನಮಗಿದು ಸಿಗ್ತದೆ. ಈ ರೀತಿಯಲ್ಲಿ ಯಾವಾಗ ಇವೆಲ್ಲವೂ ಸಿಕ್ತೋ ಇದಕ್ಕೆ ಎಸ್ಟೀಮ್ ನೀಡ್ ಅಂತ ಹೇಳ್ತೇವೆ ನಾವು. ಇಲ್ಲಿಗೆ ಪಾಶ್ಚಾತ್ಯರ ಈ ಮ್ಯಾನೇಜ್ಮೆಂಟ್ ಗುರು ಹೇಳುವಂಥ ಉಪಾಯಗಳೆಲ್ಲ ಮುಗೀತವೆ. ಆದರೆ ನಮ್ಮವರು ಇದಕ್ಕಿಂತ ಮುಂದೆ ಇದು ಯಾವುದೂ ಕೂಡ ನಮ್ಮ ಜೀವನದ ಗುರಿ ಅಲ್ಲ. ಹಾಗಿದ್ರೆ ನಮ್ಮ ಜೀವನದ ಗುರಿ ಯಾವುದಪ್ಪ ಅಂತಂದರೆ ಅದು ಆತ್ಯಂತಿಕ ದುಃಖ ನಿವೃತ್ತಿ. ಮೊದಲೇ ಹೇಳಿದಂಗೆ ಅದು ಮೋಕ್ಷ. ಈ ಮೋಕ್ಷ ಸಿಗಬೇಕು ಅಂತಂದರೆ ಆ ಮೋಕ್ಷವೂ ಸಹ ಅದು ನೇರವಾಗಿ ಸಿಗುವಂಥದ್ದಲ್ಲ. ಆದರೆ ನಮ್ಗೆ ಅಪೇಕ್ಷೆ ಮೋಕ್ಷದ್ದೆಲ್ಲ ಇರ್ತದೆ. ನಮಗೆ ಇವೆಲ್ಲವೂ ಹಿಂದೆ ಏನೇನು ಹೇಳಿದ್ವೋ ಅವೆಲ್ಲ ಬೇಕು, ಅದ್ರ ಜೊತೆ ಮೋಕ್ಷವೂ ಬೇಕು. ಆದರೆ ವಿಚಿತ್ರ ಏನು ಅಂತಂದರೆ ಇದೆಲ್ಲದರೊಳಗೂ ಕೂಡ ನಮಗೆ ಪ್ರವೃತ್ತಿ ಇರ್ತದೆ, ಆದರೆ ಮೋಕ್ಷಕ್ಕೆ ನಮಗೆ ಪ್ರವೃತ್ತಿ ಇರುವುದಿಲ್ಲ. ಬಾಲಸ್ತಾವತ್ ಕ್ರೀಡಾಸಕ್ತಃ, ತರುಣಸ್ತಾವತ್ ತರುಣೀಸಕ್ತಃ, ವೃದ್ಧಸ್ತಾವತ್ ಚಿಂತಾಸಕ್ತಃ, ಪರಮೇ ಬ್ರಹ್ಮಣಿ ಕೋಪಿ ನ ಸಕ್ತಃ. ಈ ಪರಬ್ರಹ್ಮ ಚಿಂತನೆ ಯಾವುದರಿಂದ ನಮಗೆ ಮೋಕ್ಷ ಜ್ಞಾನಾಗ್ತದೆ. ಜ್ಞಾನಾದೇವತು ಕೈವಲ್ಯಂ ಅಂತ ಹೇಳ್ತೇವೆ. ಈ ಜ್ಞಾನದಿಂದಲೇ ಮುಕ್ತಿ ಸಿಗುವಂಥದ್ದಿರ್ತದೆ. ಹೀಗಾಗಿ ಅದಕ್ಕೆ ನಮ್ಮನ್ನು ನಾವು ಅರಿತುಕೊಳ್ಳುವಂಥದ್ದು, ನಮ್ಮನ್ನು ನಾವು ತಿಳಿದುಕೊಳ್ಳುವಂಥದ್ದು, ನಾವು ಪರಬ್ರಹ್ಮ ಅನ್ನುವಂಥದ್ದನ್ನು ತಿಳಿದುಕೊಳ್ಳಬೇಕೇನೋ ಅದಕ್ಕೆ ಪ್ರವೃತ್ತಿ ಆಗಲಿಕ್ಕಾಗಿ ಈ ಮಾರ್ಗವನ್ನು ಹೇಳ್ತೇವೆ. ಸುಖಿಂ ಶುಕಂ ಜಪೇನ ಮಂತ್ರಂ ಶತವಾರಂ ದಿನೇ ದಿನೇ ಜನನಂ ಮರಣಂ ನಾಸ್ತಿ ತತಃ ಸಾಯುಜ್ಯಮೇತಿ ಸಹ. ಈ ಸುಖಿಂ ಶುಕಂ ಅನ್ನುವಂಥ ಮಂತ್ರವನ್ನು ದಿನಂಪ್ರತಿ ಅಷ್ಟೋತ್ತರ ಶತವಾರ ಜಪಿಸಬೇಕು. ಇದರಿಂದ ಜನ್ಮ ಮರಣಗಳ ಚಕ್ರಗಳಿಂದ ಮುಕ್ತನಾಗಿ ಮೋಕ್ಷದೊಳಗೆ ಪ್ರವೃತ್ತಿಯುಳ್ಳಂಥವನಾಗ್ತಾನೆ ಅನ್ನುವಂಥದ್ದು. ಇದಕ್ಕೆ ಅಜ್ಞಾನಕ್ಕೆ ಕಾರಣವಾಗಿರುವಂಥ ಮೂಲ ವಿದ್ಯೆ ಅವಿದ್ಯೆ ಏನಿದೆಯೋ ಅದು ನಾಶ ಆಗ್ತದೆ. ಬ್ರಹ್ಮ ವಿದ್ಯಾ ಪ್ರಾಪ್ತಿಗೆ ಇದರಿಂದ ಕಾರಣ ಆಗ್ತದೆ. ಹೀಗಾಗಿ ಇಂಥ ಮಂತ್ರ ಇದಕ್ಕೆ ಸವಿತ್ರ ದೇವತೆಯ ಪುತ್ರಿಯಾಗಿರುವಂಥ ಸೂರ್ಯ ಋಷಿಯು ಮತ್ತು ವಿವಾಹ ಆಶೀರ್ವಾದದಲ್ಲಿ ಇದನ್ನು ಹೇಳೋದ್ರಿಂದ ಅದೇ ಇದಕ್ಕೆ ದೇವತೆಯೂ ಕೂಡ ಹೌದು. ಇಂತಹ ಉಪಾಯಗಳನ್ನು ನಮ್ಮ ಉಪನಿಷತ್ ಋಷಿಗಳು, ನಮ್ಮ ಪೂರ್ವಜರು ನಮಗೆ ತಿಳಿಸಿದ್ದಾರೆ. ಇಂತಹ ಉಪಾಯಗಳನ್ನು ನಾವು ಪೂರ್ಣವಾಗಿ
ವೇದದಿಂದ ಪಡ್ಕೊಳ್ಬೋದು. ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ಕುತ್ರಚಿತ. ಇಲ್ಲಿ ಇದ್ದಂಥದ್ದೇ ಜಗತ್ತಿನಲ್ಲಿ ಇರುವಂಥದ್ದು, ಇದು ಇಲ್ಲದೇ ಇರುವಂಥದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಹೀಗಾಗಿ ಇಂತಹ ವೇದ ಪಾರಾಯಣದ ಈ ಅಭಿಯಾನವನ್ನು ಏನು ಈ ಗಂಗೋತ್ರಿ ವೇದ ಪಾಠಶಾಲೆ ಮಾಡ್ತಾ ಇದೆ, ಇದು ನಿರಂತರವಾಗಿ ನಡೀತಾ ಇರಲಿ. ಪಂಡಿತ ಮೋಹನ್ ಭಟ್ರು ಏನು ಈ ಅತ್ಯಂತ ಅಭಿನಂದನೀಯವಾಗಿರುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೋ ಇದು ಇನ್ನೂ ಸಹ ಮುಂದುವರಿಬೇಕು. ಪ್ರಿಯ ಮಿತ್ರನಾಗಿರುವಂತಹ ಡಾಕ್ಟರ್ ಯೋಗೇಶ್ ಜೋಶಿಯವರು ನನಗೆ ಈ ಒಂದು ಅವಕಾಶವನ್ನು, ನಿಮ್ಮೆಲ್ಲರ ಜೊತೆಗೆ ಇರುವಂತಹ ಈ ಅವಕಾಶವನ್ನು ನನಗೆ ಒದಗಿಸಿಕೊಟ್ಟಿದ್ದಾರೆ. ಅವರು ಮತ್ತು ಅವರ ಸಹೋದರರ ಎಲ್ಲರಿಂದಲೂ ಕೂಡ ಈ ವೇದ ಪಾರಾಯಣದ ಏನು ಗಂಗೋತ್ರಿ ಇದೆಯೋ ಅದರ ಪಾತ್ರ ಇನ್ನಷ್ಟು ವಿಶಾಲವಾಗಲಿ. ಈಗ ಯಾವ ರೀತಿಯಲ್ಲಿ ಈ ಪಾರಾಯಣ ನಡೀತಾ ಇದೆಯೋ ಇದಕ್ಕಿಂತ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇದು ನಡೆಯಲಿ. ಪುತ್ರಾದಿಚ್ಛೇತ್ ಪರಾಭವಂ ಅನ್ನುವಂಥದ್ದು ತಂದೆ ಕೀರ್ತಿಯನ್ನು ಕೂಡ ಮೀರಿಸಿ ಈ ಸಹೋದರರ ಕೀರ್ತಿ ಪತಾಕೆಯು ಅದು ಹಂಸೀವ ಕೀರ್ತಿ ಸ್ವರ್ಗಂಗಾಂ ಅವಗಾಹತೆ ಅಂತೇನು ಹೇಳ್ತೀವೋ ಅದು ಎಲ್ಲ ಕಡೆಗೂ ವ್ಯಾಪಿಸಲಿ ಮತ್ತು ಈ ರೀತಿಯಾಗಿರುವಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿಗೆ ನಡೆಯಲಿ ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ಈ ವೇದ ಪುರುಷನ ಪದದಲ್ಲಿ ಮಾಡಿ ನಾನು ವಿರಮಿಸ್ತೇನೆ. ಧನ್ಯವಾದಗಳು. ಸಂಪತ್ಫಲಾಯಿತ ಪರಸ್ಪರಂ ಪ್ರಪಂಚ ಮಾತಾಪಿತರೌ ಪ್ರಾಂಚೌ ಜಾಯಾಪತಿಸ್ತುಮಃ. ಗುಲ್ಬರ್ಗಾ ಮಹಾನಗರದಲ್ಲಿರುವ ಗಂಗೋತ್ರಿ ವೇದ ಪಾಠಶಾಲೆಯ ಆಶ್ರಯದಲ್ಲಿ ವೇದ ಪಾರಾಯಣ ಅಭಿಯಾನ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಇವತ್ತು ನಡೀತಾ ಇದೆ. ಈ ವೇದ ಪಾರಾಯಣ ಅಭಿಯಾನ ಕಳೆದ 10 ವರ್ಷಗಳಿಂದ ಅವಿಚ್ಛಿನ್ನವಾಗಿ ನಡೆದುಕೊಂಡು ಬಂದಿದೆ. ಪಂಡಿತ ಮೋಹನ್ ಭಟ್ ಜೋಶಿ ಅವರು ಈ ಭಾಗದಲ್ಲಿ ವೇದಾಧ್ಯಯನವನ್ನು ಮಾಡುವುದಕ್ಕೆ ಯಾವುದೇ ಪಾಠಶಾಲೆ ಇಲ್ಲ ಅನ್ನುವುದನ್ನು ಮನಗಂಡು ವೇದ ಪಾಠಶಾಲೆಯನ್ನು ಆರಂಭಿಸಿದರು. ಅನೇಕ ವಿದ್ಯಾರ್ಥಿಗಳನ್ನು ವೇದ ಪಂಡಿತರನ್ನಾಗಿ ತಯಾರು ಮಾಡಿದರು. ಈಗ 10 ವರ್ಷಗಳ ಹಿಂದೆ ಅವರ ಮನಸ್ಸಲ್ಲಿ ಒಂದು ವಿಚಾರ ಬಂತು, ಈ ವೇದಾಧ್ಯಯನ ಮಾಡಿ ಹೋಗಿರುವವರು ಕೇವಲ ತಮ್ಮ ಯಾತ್ರಿಕ ವೃತ್ತಿಯಲ್ಲಿ ಇದ್ದು ಬಿಡ್ತಾರೆ, ಮಾಡಿರುವಂತಹ ವೇದಾಧ್ಯಯನ ಮರೆತು ಹೋಗ್ತದೆ ಇಲ್ಲ, ಅದಕ್ಕಾಗಿ ಒಂದು ಉಪಾಯವನ್ನು ಮಾಡಬೇಕು ಅಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ಅದರ ಧ್ಯೇಯೋದ್ದೇಶಗಳನ್ನು ಅವರು ಈಗಾಗಲೇ ತಮ್ಮ ಭಾಷಣದಲ್ಲಿ ತಮಗೆ ತಿಳಿಸಿದ್ದಾರೆ. ಇಲ್ಲಿ ಮುಖ್ಯವಾಗಿ ವೇದವನ್ನು ಅಧ್ಯಯನ ಮಾಡಿರುವವರು ನಿಸ್ಪರ್ಣ ಆಗಬಾರದು ಅನ್ನುವಂಥ ಉದ್ದೇಶದಿಂದ ಪುನಃ ಆವೃತ್ತಿ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಪ್ರತಿ ವರ್ಷ ವೇದ ಪಾರಾಯಣ ಅಭಿಯಾನವನ್ನು ಹಮ್ಮಿಕೊಳ್ತಾರೆ. ಮುಗಿದ ಮೇಲೆ ಅದರ ಸಮಾರಂಭವನ್ನು ಸಾಮಾನ್ಯವಾಗಿ ಫಾಲ್ಗುಣ ಮಾಸದಲ್ಲಿ ಮಾಡಿರ್ತಾರೆ. ಆದರೆ ಈ ವರ್ಷ ಈ ಒಂದು ಪ್ರಸ್ತುತ ಕೊರೋನಾದಿಂದ ಉಂಟಾಗಿರುವಂತಹ ಅಪಸ್ಥಿತಿಯಿಂದಾಗಿ ಈ ಕಾರ್ಯಕ್ರಮವನ್ನು ನಾವು ಈ ಆನ್ಲೈನಲ್ಲಿ ಮಾಡಬೇಕಾಗಿರುವಂಥ ಪ್ರಸಂಗ ಬಂದಿದೆ. ಇದರಿಂದ ವೇದಾಧ್ಯಯನ ಮಾಡುವಂತಹದ್ದು ಬ್ರಾಹ್ಮಣರ ಒಂದು ಆದ್ಯ ಕರ್ತವ್ಯವಾಗಿದೆ. ಬ್ರಾಹ್ಮಣೇನ ನಿಷ್ಕಾರಣೋ ಧರ್ಮಃ ಷಡಂಗೋ ವೇದೋ ಅಧ್ಯಯೋ ಜ್ಞೇಯಶ್ಚ ಅಂತ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ. ವೇದವೇ ಹೇಳ್ತದೆ ಸ್ವಾಧ್ಯಾಯೋ ಅಧ್ಯೇತವ್ಯ ಅಂತ, ಸ್ವಾಧ್ಯಾಯಾನ್ ಮಾತ್ರಮದಃ, ಇನ್ನು ಕಲ್ತಿರುವಂತಹ ವೇದಾಧ್ಯಯನವನ್ನು ಮಾಡು ಮತ್ತು ಸ್ವಾಧ್ಯಾಯ ಪ್ರವಚನಾಭ್ಯಾನ್ನ ಪ್ರವದಿತವ್ಯಂ, ಸ್ವಾಧ್ಯಾಯವನ್ನು ಮಾಡಬೇಕು, ಪ್ರವಚನವನ್ನು ಮಾಡಬೇಕು ಅಂದರೆ ವಿದ್ಯಾರ್ಥಿಗಳಿಗೆ ಅಧ್ಯಾಪನವನ್ನು ಮಾಡಬೇಕು. ಇದು ಬ್ರಾಹ್ಮಣರ ಆದ್ಯ ಕರ್ತವ್ಯ ಅಂತ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ವೇದಗಳು ನಮಗೆ ಬೇಕಾಗುವಂತಹ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಇಷ್ಟಪ್ರಾಪ್ತಿ ಅನಿಷ್ಟ ಪರಿಹಾರ ಅಲೌಕಿಕೋಪಾಯಂ ಯಹ ಬೋಧೈತಿ ಸಹ ವೇದ. ನಮಗೆ ಬೇಕಾಗುವಂತಹ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವಂತಹ ಉಪಾಯವನ್ನು, ನಮಗೆ ಬಂದಿರುವಂತಹ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳಬೇಕಾಗುವಂತಹ ಉಪಾಯವನ್ನು ತಿಳಿಸುವಂತಹದ್ದೇ ವೇದ. ಅದರಿಂದ ಈ ಬಂದಿರುವಂತಹ ಈ ಕೊರೋನಾ ಸಂಕಷ್ಟಕ್ಕೆ ವೇದದಲ್ಲಿಯೂ ಕೂಡ ಪರಿಹಾರ ಇದೆ. ಇಮಾದರುದ್ರಾಯ ಅಭಿಷೇಕ ಬರ್ತೀನಿ ಎನ್ನುವಂತಹ ಯಾವ ವೇದದಲ್ಲಿ ಯಜುರ್ವೇದದ ರುದ್ರ ನಮಕಾನುವಾಕದ 10ನೇ ಅಧ್ಯಾಯದ 3ನೇ ಮಂತ್ರ ಏನಿದೆ, ಇದು ಇಡೀ ಗ್ರಾಮ ದೇಶಕ್ಕೆ ಬಂದಿರುವಂತಹ ಈ ರೀತಿಯಾಗಿರುವಂತಹ ಸಾಂಕ್ರಾಮಿಕ ರೋಗವನ್ನು ನಾಶ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಅಂತ ವೇದದಲ್ಲಿ ಹೇಳಿದ್ದಾರೆ.
ಆದ್ದರಿಂದ ಅಂಥ ಮಂತ್ರವನ್ನು ವೈದಿಕರೆಲ್ಲ ಮಾಡ್ತಾ ಇದ್ದಾರೆ. ಅವ್ರಿಗೆ ಸದ್ಯದಲ್ಲಿ ಅವರಿಗೆ ಯಾವುದೇ ರೀತಿಯಾಗಿರುವಂತಹ ಅನುಕೂಲತೆ ಇಲ್ಲ, ಕಾರ್ಯಕ್ರಮಗಳಿಲ್ಲದೆ ಇರುವಂಥ ತೊಂದರೆ ಆಗಿದೆ. ಅದರಿಂದ ಲೌಕಿಕರೆಲ್ಲ ಅದಕ್ಕೆ ಸಹಾಯವನ್ನು ಮಾಡಬೇಕು ಅಂತ ಈ ಮೂಲಕವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ವೇದಗಳು ಹೊರಟಿರೋದು ಯಜ್ಞದ ಸಲುವಾಗಿ ಅಂತ. ಅದರಿಂದ ಯಜ್ಞಗಳಿಂದಲೇ ಜಗತ್ತಿನಲ್ಲಿ ವಿಶೇಷವಾಗಿರುವಂಥ ಮಳೆ ಬೆಳೆ ಎಲ್ಲ ಬರ್ತದೆ. ಈ ದೇಶ ಕಾಲಗಳು ಮತ್ತು ವಾಯು ಜಲ ಮಾಲಿನ್ಯದಿಂದಲೇ ಈ ರೀತಿಯಾಗಿರುವಂತಹ ರೋಗಗಳು ಉತ್ಪತ್ತಿಯಾಗ್ತದೆ. ಆದರೆ ವೇದಗಳ ಪಾರಾಯಣದಿಂದಲೂ ವೇದೋಕ್ತವಾಗಿರುವಂತಹ ಯಜ್ಞ ಕರ್ಮಗಳನ್ನು ಮಾಡುವುದರಿಂದಲೂ ಪರಿಸರ ಶುದ್ಧಿ ಆಗ್ತದೆ. ತನ್ಮೂಲಕವಾಗಿ ಈ ರೀತಿಯಾಗಿರುವಂತಹ ಸಾಂಕ್ರಾಮಿಕ ರೋಗಗಳು ಉತ್ಪತ್ತಿ ಆಗೋದಿಲ್ಲ. ಉತ್ಪತ್ತಿ ಆಗಿದ್ರೂ ಕೂಡ ಅವುಗಳನ್ನು ನಾಶ ಮಾಡಲಿಕ್ಕೆ ಇವುಗಳನ್ನು ನಾವು ಇವುಗಳ ಉಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಹೇಳ್ತಾ ಧರ್ಮದ ಒಂದು ಮಾರ್ಗವನ್ನು ಹೇಳುವಂತಹ ಸಂದರ್ಭದಲ್ಲಿ ಇಚ್ಛಾಧ್ಯಯನ ದಾನಾನಿ ತಪಸ್ಸತ್ಯಂ ಧೃತಿ ಕ್ಷಮ ಅಲೋಭ ಇತಿ ಮಾರ್ಗೋಯಂ ಧರ್ಮಸ್ಯ ಅಷ್ಟವಿಧ ಸ್ಮೃತಃ ಅಂತ ತಿಳ್ಕೊಂಡು ಹೇಳುವಂತಹ ಸಂದರ್ಭದಲ್ಲಿ ಧರ್ಮದ 8 ಮಾರ್ಗಗಳನ್ನು ಹೇಳುವಾಗ ಮೊದಲನೇ ಮಾರ್ಗವನ್ನ ಯಜ್ಞವನ್ನು ಹೇಳಿದ್ದಾರೆ. ಎರಡನೇದು ಅಧ್ಯಯನ, ವೇದಗಳನ್ನು ತಮ್ಮ 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 ಧರ್ಮಗ್ರಂಥಗಳ ಅಧ್ಯಯನ ಮಾಡಬೇಕು. ಅಧ್ಯಯನ, ಆಮೇಲೆ ಯಥಾಶಕ್ತಿ ದಾನ ಮಾಡಬೇಕು. ಆಮೇಲೆ ತಪಸ್ಸು, ಸ್ವಾದು ಬ್ರಹ್ಮ ವಿಷಯಕವಾಗಿರುವಂತಹ ಚಿಂತನೆ ಮಾಡುವಂತಹದ್ದು, ಶ್ರವಣ ಮನನ ನಿಧ್ಯಾಸ ಮಾಡುವಂತಹದ್ದು ಅದೆಲ್ಲ ತಪಶ್ಚರ್ಯದಲ್ಲಿ ಬರ್ತದೆ. ಅದು 3 ರೀತಿಯಾಗಿರುವಂತಹ ತಪಸ್ಸು ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಶಾರೀರಿಕ ತಪಸ್ಸು, ಮಾನಸಿಕ ವಾಚಿಕ ತಪಸ್ಸು ಅಂತ 3 ವಿಧವಾಗಿರುವಂತಹ ತಪಸ್ಸುಗಳನ್ನು ಆಚರಣೆ ಮಾಡೋದು, ಸತ್ಯ ಮಾರ್ಗದಲ್ಲಿ ನಡೆಯೋದು, ತಪಸ್ಸತ್ಯಂ ಧೃತಿ ಧೈರ್ಯ ಮತ್ತು ಅಧ್ಯಯನ ಮಾಡಿರುವಂತಹ ವಿಷಯಗಳನ್ನು ಗ್ರಹಣ ಮಾಡಿಕೊಳ್ಳುವಂತಹ ಧಾರಣ ಸಾಮರ್ಥ್ಯ ಮತ್ತು ಕ್ಷಮಾಗುಣ. ಮುಖ್ಯವಾಗಿ ಬೇಕಾಗಿರುವಂತಹ ಸಮಾಜದಲ್ಲಿ ಇವತ್ತು ಕ್ಷಮಾಗುಣ. ಈ ಜಗತ್ತಿನಲ್ಲಿ ಏನಾದರೂ ಕೋಲಾಹಲ ಕಲಾ ಸಂಘರ್ಷಗಳಾಗ್ತಾ ಇದ್ದರೆ ಅದು ಕ್ಷಮಾಗುಣ ಇಲ್ಲದೆ ಇರೋದ್ರಿಂದ ಆಗ್ತಾ ಇದೆ. ಇದರಿಂದ ಉತ್ತರ ಭಾರತದಲ್ಲಿ ಒಂದು ಮಾತು ಹೇಳ್ತಾರೆ, कलह झगड़ा ना होना चाहिए तो घर में शांति रहनी चाहिए, तो या तो क्षमा करो या तो क्षमा किसी से क्षमा मांगो, माफी मांगो या तो माफी करो. ಇದರಿಂದ ಏನಾಗ್ತದೆ ಅಂದರೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಗಳು ಸಮಾಜದಲ್ಲಿ ಕುಟುಂಬದಲ್ಲಿಯೂ ಕೂಡ ನೆಲೆಸ್ತದೆ. ಅದೇ ರೀತಿಯಾಗಿ ಕೊನೆಯದಾಗಿರುವಂತಹ ಅಲೋಭ ಅಂದರೆ ಲೋಭ ಇಲ್ಲದೆ ಇರುವಂತಹದ್ದು, ಅತಿಯಾಗಿರುವಂತಹ ಆಸೆ ಇಲ್ಲದೆ ಇರುವಂತಹದ್ದು. ಇದು ಇಷ್ಟು 8 ಧರ್ಮದ ಮಾರ್ಗಗಳನ್ನು ಹೇಳಿದ್ದಾರೆ. ಅದರಿಂದ ಧರ್ಮದ ಮಾರ್ಗದಲ್ಲಿ ನಾವು ನಡಿಬೇಕು ಅಂತಾದ್ರೆ ಯಜ್ಞಾಗಾದಿಗಳನ್ನು ಮಾಡಬೇಕು. ಯಜ್ಞಾಗಾದಿಗಳನ್ನು ಮಾಡಬೇಕಾದ್ರೆ ಎರಡನೇದಾಗಿ ಬೇಕಾಗಿರುವಂತಹದ್ದು ಅಧ್ಯಯನ. ಅದರಿಂದ ಎಲ್ಲರೂ ಈ ಒಂದು ಮಾರ್ಗವನ್ನು ಅನುಸರಣೆ ಮಾಡಬೇಕು. ವೈದಿಕರು ಸುಮಾರು 40 ಜನ ವೈದಿಕರು, ಗರ್ಭಾಟಗಳು, 4 ವೇದದ ಯಜುರ್ವೇದ, ಸಾಮವೇದ, ಅಥರ್ವಣ ವೇದದ 4 ವೇದದ ಪಂಡಿತರು ಈಗಾಗಲೇ ವರ್ಷಾನುಗಟ್ಟಲೆ ಅವರು ಒಂದು ವಾರದಲ್ಲಿ ಒಂದೊಂದು ಪಾರಾಯಣದಂತೆ ಕೆಲವರು 5, 10 ಈ ರೀತಿಯಾಗಿರುವಂತಹ ಪಾರಾಯಣಗಳನ್ನು ಮಾಡಿದ್ದಾರೆ. ಮತ್ತು ಅವರು ಇಲ್ಲಿ ಪ್ರತಿ ವರ್ಷ ಅವರನ್ನು ನೇರವಾಗಿ ಕರೆದು ನಾವು ಅವರಿಗೆ ಸನ್ಮಾನ ಮಾಡ್ತಾ ಇದ್ವಿ. ಆದರೆ ಇದು ಸಾಧ್ಯವಾಗ್ತಾ ಇಲ್ಲ. ಒಬ್ಬೊಬ್ಬ ವೈದಿಕರ ಬೇಕಾಗುವಂಥ ಏನು ಸಂಭಾವನೆಯನ್ನಾಗಲಿ ಅವರು ಕೊಡುವಂಥ ಶಾಲು ಇತ್ಯಾದಿಗಳಿಗೆ ಬೇಕಾಗುವಂತಹ ಇದನ್ನು ಒಬ್ಬೊಬ್ಬ ಯಜಮಾನರು ವಹಿಸಿಕೊಳ್ತಾ ಇದ್ರು. ಈಗ ನಿಮ್ಮಲ್ಲಿ ಕುಳಿತಿರುವಂತಹ ಅನೇಕ ಜನ ಈಗಾಗಲೇ ಒಂದು ಸೇವೆಯನ್ನು ಕೊಟ್ಟು ವೇದ ಪುರುಷನ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ. ವೈದಿಕರು ಕೂಡ ತಾವು ತಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ನೀವೆಲ್ಲ ಗೃಹಸ್ಥರ ಕರ್ತವ್ಯ ಏನು ಅಂದರೆ ವೈದಿಕರ ಪೋಷಣೆ ಮಾಡಬೇಕಾಗಿರುವಂಥದ್ದು. ಅದರಿಂದ ಎಲ್ಲ ಇವುಗಳು ನೀವು ಮಾಡ್ತಾ ಇದ್ದೀರಿ. ಇವಂತ ಮೋಹನ್ ಭಟ್ರು ತಮ್ಮ ಹಿರಿಯ ಪುತ್ರರಾಗಿರುವಂಥ ಯೋಗೇಶ ಜೋಶಿ ಮತ್ತು ಲೋಕೇಶ ಇವರ ಒಂದು ಸಹಕಾರದೊಂದಿಗೆ ಮತ್ತು ಇಡೀ ಗ್ರಾಮದಲ್ಲಿರುವಂತಹ ಎಲ್ಲ ಗೃಹಸ್ಥರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಯಶಸ್ವಿಯಾಗಿ ನಡೆಸ್ತಾ ಇರುವಂತಹದ್ದು ಬಹಳ ಸ್ತುತ್ಯವಾಗಿರುವಂತಹದ್ದು. ಈ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷ 10 ವರ್ಷಗಳಿಂದ ಯಾವಾಗ ಆರಂಭ ಮಾಡಿದ್ದಾರೆ ಅವತ್ತಿನಿಂದ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೀತಾರೆ. ಆ ಒಂದು ಅಭಿಮಾನ ನನ್ನ ಮೇಲೆ ಆ ರೀತಿಯಾಗಿರುವಂತಹದ್ದು. ಪ್ರತಿ ವರ್ಷ ಇನ್ನೊಬ್ಬರು ಅತಿಥಿಗಳಿರ್ತಾರೆ. ಈ ವರ್ಷ ಪತಂಜಲಿ ವೀಣಾಕರ್ ಅವರನ್ನು ಕರೆದು ಅವರ ಮೂಲಕವಾಗಿ ಕೆಲವು ಈ ವೈದಿಕ ಪರಿಹಾರಗಳು, ಲೌಕಿಕ ಸಮಸ್ಯೆಗಳಿಗೆ ಅನ್ನುವಂಥ ವಿಷಯದ ಮೇಲೆ ಅವರು ಕೂಡ ಮಾತನಾಡಬೇಕಿತ್ತು. ಅವರು ತಮ್ಮ ಪ್ರವಚನದಲ್ಲಿ ಕೆಲವು ವಿಷಯಗಳನ್ನು ಹೇಳಿದ್ದಾರೆ. ನಾನು ಈಗಾಗಲೇ ಹೇಳಿದಂತೆ ವೇದಗಳು ಕೇವಲ ಮಂತ್ರಭಾಗ ಅಲ್ಲ, ಅದರಲ್ಲಿ ವಿಜ್ಞಾನ ಇದೆ, ತಂತ್ರಜ್ಞಾನ ಇದೆ. ಅದರಿಂದ ಇವನ್ನೆಲ್ಲ ನಾವು ಅರಿತುಕೊಂಡು ನಾವು ಈ ವೇದ ಪಾರಾಯಣ ಅಭಿಯಾನ ಕಾರ್ಯಕ್ರಮದಲ್ಲಿ
ಪಾಲ್ಗೊಂಡು ವೇದಪುರುಷನ ಕೃಪೆಗೆ ಪಾತ್ರ ಆಗಬೇಕು ಅಂತ ತಮ್ಮಲ್ಲಿ ಎಲ್ಲ ಕೇಳ್ಕೊಳ್ತಾ ಇದ್ದೇನೆ. ವೇದಪುರುಷ ಎಲ್ಲರನ್ನು ಅನುಗ್ರಹಿಸಲಿ. ಈ ವೇದ ವಿದ್ಯೆ ಅನ್ನುವಂಥದ್ದು ನಿರಂತರವಾಗಿ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಆಶಯಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಷ್ಟು ನಿಮಿಷ?